ಎಸ್ ನಮಸ್ಕಾರ ಆತ್ಮೀಯ SSLC ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಬಹಳಷ್ಟು ವಿದ್ಯಾರ್ಥಿಗಳು ನನ್ನ ಸರ್ ಒಂದು ಟೈಮ್ ಟೇಬಲ್ ಅನ್ನ ನಮಗೆ ರೆಡಿ ಮಾಡಿಕೊಡ್ರಿ, ಇನ್ನು ಕೆಲವು ದಿನಗಳು ಉಳಿದಾವು. ಇವತ್ತ ತಾರೀಖ್ 3, 18ನೇ ತಾರೀಕು ನಮಗ ಬೋರ್ಡ್ ಎಕ್ಸಾಮ್ ಅದಾವು. ಅಷ್ಟ್ರೊಳಗ ನಾವು ಎಲ್ಲ ವಿಷಯಗಳನ್ನ ಕವರ್ ಮಾಡ್ಕೋಂತ ಅಥವಾ ಎಲ್ಲ ವಿಷಯಗಳನ್ನ ಇನ್ನೊಮ್ಮೆ ರಿವಿಷನ್ ಮಾಡ್ಕೊಂಡು ಎಲ್ಲ ವಿಷಯ ಮೇಲೆ ನಮ್ಮದೇ ಹಿಡಿತವನ್ನ ಸಾಧಿಸ್ಕೊಂಡು 80ಕ್ಕೆ 80 ಹೆಂಗ್ ತಗೋದು. 20 ಮಾರ್ಕ್ಸ್ ಅನ್ನ ನಮ್ಮ ಇಂಟರ್ನಲ್ ಮಾರ್ಕ್ಸ್ ಆಗಿ ನಮ್ಮ ಶಿಕ್ಷಕರು ನಮಗ್ ಹಾಕಿರ್ತಾರ. ಕನ್ನಡದಲ್ಲಿ 100 ಅಂಕಗಳನ್ನ ತೆಗೆದುಕೊಳ್ಬೇಕು, 25 ಅಂಕಗಳನ್ನ ಶಿಕ್ಷಕರು ಇಂಟರ್ನಲ್ ಆಗಿ ಕೊಟ್ಟಿರ್ತಾರೆ. ಇನ್ನು ಉಳಿದ ವಿಷಯಗಳಲ್ಲಿ ಔಟ್ ಆಫ್ ಔಟ್ ಹೆಂಗ್ ತಗೋಬೇಕು ಅನ್ನುವಂಥದ್ದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇನ್ನು ಗೊಂದಲಮಯವಾದಂತಹ ಪ್ರಶ್ನೆ. ಆ ಎಲ್ಲಾ ಪ್ರಶ್ನೆಗಳಿಗೂ ತೆರೆ ಎಳ್ಯಾಕ ಇವತ್ತ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಒಂದು ಮಸ್ತ್ ಪೈಕಿ ನಿಮಗೆ ಟೈಮ್ ಟೇಬಲ್ ಅನ್ನ ಹಾಕಿ ಕೊಡ್ತಾನೆ. ಈ ಟೈಮ್ ಟೇಬಲ್ ಪ್ರಕಾರ ನೀವೇನಾದ್ರೂ ಅಧ್ಯಯನ ಮಾಡಿದ್ದ ಕರೆ ಆಗಿತ್ತು ಅಂದ್ರೆ ಐ ಶೂರ್ 100% ನೀವ ಔಟ್ ಆಫ್ ಔಟ್ ತಗೋಲ್ಲಿ ನಿಮ್ಮ ಮುಂದಿನ ಹೆಜ್ಜೆಯನ್ನ ಇಡ್ತೀರಿ. ಎಸ್, ಹಾಗಾದ್ರೆ ತಡ ಮಾಡೋದು ಬೇಡ ಆತ್ಮೀಯರೇ, ಸ್ಟಾರ್ಟ್ ಮಾಡಿಬಿಡೋಣ. ಸ್ಟ್ರಾಟಜಿಕ್ ಟೈಮ್ ಔಟ್. ಈ ಕ್ರಿಕೆಟ್ ಅದು ನೋಡುವಾಗ ನೀವು ನೋಡಿರ್ತಾರೆ, ಸ್ಟ್ರಾಟಜಿಕ್ ಟೈಮ್ ಔಟ್ ಕೊಡ್ತಾರ. ಆ ಸ್ಟ್ರಾಟಜಿಕ್ ಟೈಮ್ ಔಟ್ ಅಲ್ಲೇ ಎರಡೂ ತಂಡದ ಆಟಗಾರರು ಏನ್ ಮಾಡ್ತಾರ ಅಂದ್ರೆ ಮುಂದಿನ ಪ್ಲಾನ್ ಹಿಡಿತಾರ ಅವ್ರು. ಇನ್ನು ಮುಂದೆ ಯಾರು ವಿಕೆಟ್ ತೆಗಿಬೇಕು, ಇನ್ನು ಮುಂದೆ ಹೆಂಗ್ ಮಾಡ್ಬೇಕು ಅಂತೇಳಿ. ಹಂಗ ಈ ಸ್ಟ್ರಾಟಜಿಕ್ ಟೈಮ್ ಔಟ್, ಈಗೇನು ಹೋಳಿ ಬಂದದಲ್ಲ, ಈ ಹೋಳಿ ಹಬ್ಬನ ನಮಗ್ ಸ್ಟ್ರಾಟಜಿಕ್ ಟೈಮ್ ಔಟ್ ಇದ್ದಂಗ. ಈ ಒಂದ್ ಗ್ಯಾಪ್ ಒಳಗ ಇನ್ನು ಮುಂದೆ ಹೆಂಗ್ ಹೊಡಿಬೇಕು, ಎಲ್ಲಾ ಸಬ್ಜೆಕ್ಟ್, ಎಲ್ಲಾ ಅಂದ್ರೆ ಏನ್ ದೊಡ್ಡ 100 ಸಬ್ಜೆಕ್ಟ್ ಇಲ್ಲ, ಇರುವ ಬರೀ 6 ಸಬ್ಜೆಕ್ಟ್. ಬರೀ 6 ಸಬ್ಜೆಕ್ಟ್ ಅದಾಗ ಅದರ ಪ್ರಭುತ್ವತೆಯನ್ನ ಸಾಧಿಸ್ಕೊಂಡು ಯಾವ ರೀತಿಯಾಗಿ ಔಟ್ ಆಫ್ ಔಟ್ ತಗೋಬೇಕು ಅನ್ನೋದು ಇವತ್ತಿನ ಈ ವಿಡಿಯೋದ ಸ್ಪೆಷಾಲಿಟಿ. ಹಾಗಾದ್ರೆ ಎಲ್ಲರಿಗೂ ಇನ್ನೊಮ್ಮೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಶೋರ್ ಶಾರ್ಟ್ ಟೈಮ್ ಟೇಬಲ್ ಅನ್ನ ಹಾಕಿ ಕೊಡ್ತೀನಿ. ಓಕೆ, ಎಸ್, ಟೈಮ್ ಟೇಬಲ್ ಅನ್ನ ರೆಡಿ ಮಾಡುವಂತಹ ಒಂದು ನಿಟ್ಟಿನಾಗ ಫಸ್ಟ್ ಐ ಆಮ್ ಡಿಸ್ಕಷನ್ ಅಬೌಟ್, ಈಗ ನಮಗ 6 ಸಬ್ಜೆಕ್ಟ್ಗಳು ಅದಾವ. ಇವ ನಮಗ ಒಂದ್ ರೀತಿ ಈಗಿನ ಕಾಲಘಟ್ಟದಾಗ ಫ್ರೆಂಡ್ಸ್ ಇದ್ದಂಗ, 6 ದೋಸ್ತರು, ಅಥವಾ ಹುಡುಗರಿಗೆ 6 ಗರ್ಲ್ ಫ್ರೆಂಡ್ಸ್ ಅಂತ ತಿಳ್ಕೊರಿ, ಹುಡುಗಿಯರಿಗೆ 6 ಬಾಯ್ ಫ್ರೆಂಡ್ಸ್ ಅಂತ ಹೇಳಿ ತಿಳ್ಕೊರಿ. ಹಂಗೇನ್ ತಿಳ್ಕೊಳಕ್ ಹೋಗ್ಬೇಡ್ರಿ. 6 ಸಬ್ಜೆಕ್ಟ್ಸ್ ಗಳ ಯಾವ್ದಾವ? ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆರ್ ಇಂಗ್ಲಿಷ್. ಇಂಗ್ಲಿಷ್ ಮೀಡಿಯಂದವ್ರು ನೋಡತ್ತಿದ್ರು ಅಂದ್ರೆ ಇಂಗ್ಲಿಷ್ ನಿಮ್ ಫಸ್ಟ್ ಲ್ಯಾಂಗ್ವೇಜ್ ಇರ್ತದೆ. ಕನ್ನಡ ಮೀಡಿಯಂದವ್ರು ನೋಡತ್ತಿದ್ರು ಅಂದ್ರೆ ಕನ್ನಡ ನಿಮ್ ಫಸ್ಟ್ ಲ್ಯಾಂಗ್ವೇಜ್ ಇರ್ತದೆ. ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲೂ ಅಗೇನ್ ಇಂಗ್ಲಿಷ್ ಇರ್ತದ, ಇಂಗ್ಲಿಷ್ ಮೀಡಿಯಂದವ್ರು ಕನ್ನಡ ಇರ್ತದೆ. ಥರ್ಡ್ ಲ್ಯಾಂಗ್ವೇಜ್ ನಮ್ ಕರ್ನಾಟಕದಾಗ ಹಿಂದಿ ಅದ ಈಗ ಪ್ರೆಸೆಂಟ್. ಸಬ್ಜೆಕ್ಟ್ 1 ಅನ್ನ ನೋಡಿದ್ರ ಮ್ಯಾಥಮೆಟಿಕ್ಸ್, ಸಬ್ಜೆಕ್ಟ್ 2 ಅನ್ನ ನೋಡಿದ್ರ ಸೈನ್ಸ್, ಸಬ್ಜೆಕ್ಟ್ 3 ಅನ್ನ ನೋಡಿದ್ರ ಸೋಷಿಯಲ್ ಸೈನ್ಸ್. 6 ಸಬ್ಜೆಕ್ಟ್ಗಳು ನಮಗೀಗ 6 ಫ್ರೆಂಡ್ಸ್ ಇದ್ದಂಗ, ಅಥವಾ 6 ದೇವ್ರುಗಳು ಇದ್ದಂಗ ಅಂತ ಹೇಳಿ ತಿಳ್ಕೊಂಡ್ಬಿಟ್ರಿ, ದೇವ್ರಿಗೆ ಹೋಲ್ಸು ನೀವು. ಹಾಗಾದ್ರೆ ಈ 6 ಸಬ್ಜೆಕ್ಟ್ಗಳ ಮೇಲೆ ಪೂರ್ತಿಯಾದಂತ ಹಿಡಿತವನ್ನ ಸಾಧಿಸಿ ಎಕ್ಸಾಮಿನೇಷನ್ ಒಳಗ ಔಟ್ ಆಫ್ ಔಟ್ ಮಾಡುವ ಒಂದು ಬಗೆ ಹೇಗೆ, ಔಟ್ ಆಗಬೇಕ ಅಂತವ್ರು ಮಾತ್ರ ಈ ವಿಡಿಯೋವನ್ನ ನೋಡ್ರಿ. ಮತ್ತ ಸರ್ ನಾ ಇಲ್ರಿ 60 ಮಾಡ್ತೇನ್ರಿ 70 ಮಾಡ್ತೇನ್ರಿ ಅಂದ್ರೆ ಈ ವಿಡಿಯೋದ ಅವಶ್ಯಕತೆ ಇಲ್ಲ. ಓಕೆ, ಹಾಗಾದ್ರೆ ನೀವ ಒಂದು ಟೈಮ್ ಟೇಬಲ್ ಅನ್ನ ಈಗ ಆಲ್ರೆಡಿ ಏನಾದ್ರು ಹಾಕೊಂಡಿದ್ರಿ ಅಂದ್ರೆ ಆ ಟೈಮ್ ಟೇಬಲ್ಗೂ ನಾ ಹಾಕಿ ಕೊಡುವಂತ ಟೈಮ್ ಟೇಬಲ್ಗೂ ಸ್ವಲ್ಪ ಟ್ಯಾಲಿ ಮಾಡ್ಕೊಂಡ ನೀವು ಹೊಂದಾಣಿಕೆಯನ್ನ ಮಾಡ್ಕೋಬೇಕಾಗ್ತದೆ. ಎಸ್, ನಾಳೆಯಿಂದ ನಾ ಟೈಮ್ ಟೇಬಲ್ ಅನ್ನ ರೆಡಿ ಮಾಡ್ತೇನೆ ನಿಮಗ. ಇವತ್ತ ತಾರೀಖ್ 3, ನಾಳೆ 4/3/2026 ನಮಗ್ ಸಿಕ್ಕಂತ ಟೈಮ್ 18/3/2026. ಬಹಳಷ್ಟು ಸೈಂಟಿಫಿಕ್ ಆಗಿ, ಬಹಳಷ್ಟು ಪ್ರಾಕ್ಟಿಕಲ್ ಆಗಿ ನಾ ಮಾತಾಡ್ತೀನಿ. ಈಗ ಎಷ್ಟು ಟೈಮ್ ನಮ್ ನಡು ಉಳಿದದ, ಇಷ್ಟ್ರೊಳಗೆ ಎಷ್ಟನ್ನ ನಾವು ಕವರ್ ಮಾಡ್ಕೋಬೇಕು ಅಂತ ಹೇಳಿ. 18/3/2026 ಅಥವಾ 18ನೇ ತಾರೀಕು ಮಟ ನಾ ಟೈಮ್ ಟೇಬಲ್ ಅನ್ನ ನಿಮಗೆ ಹಾಕೊಡಂಗಿಲ್ಲ. 15 ತಾರೀಕು ಮಟ ಹಾಕೊಡ್ತಾನೆ, ಮಾರ್ಚ್ 15th ಮಟ. 16, 17 ಈ 2 ದಿನ ನೀವು ಫಸ್ಟ್ ಪೇಪರ್ ಯಾವ್ದು ಇರ್ತದಲ್ಲ, ಕನ್ನಡ ಮೀಡಿಯಂದವ್ರಿಗೆ ಕನ್ನಡ ಫಸ್ಟ್ ಪೇಪರ್ ಇರ್ತದ, ಇಂಗ್ಲಿಷ್ ಮೀಡಿಯಂದವ್ರಿಗೆ ಇಂಗ್ಲಿಷ್ ಫಸ್ಟ್ ಪೇಪರ್ ಇರ್ತದ. ಈ ಫಸ್ಟ್ ಪೇಪರ್ಗಾಗಿ ಪೂರ್ಣ ಈ ದಿನಗಳನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು. 16ನೇ ತಾರೀಕು, 17ನೇ ತಾರೀಕ. ಓಕೆ, 15ನೇ ತಾರೀಕು ಮಟ ಏನೇನು ಮಾಡ್ಬೇಕು ಅನ್ನೋದನ್ನ ನೋಡ್ಕೋತ ಹೋಗೋಣ. ಫಸ್ಟ್ ಒಂದು ಡೇ ವೈಸ್ ತಗೋತಾನೆ. ಇವತ್ತೊಂದು ದಿನ ಅಂದ್ರ ಇವತ್ತಂತೂ ಮುಗೀತು. ನಾಳೆ ಮುಂಜಾನೆ ಎದ್ದು ಕೊಡ್ಲಿ ನೀವು ಹೇಳುವುದನ್ನ ಯಾವ ಟೈಮಿಂಗ್ ಮಾಡ್ಕೊಂಡಿರ್ ನೋಡ್ರಿ ಸೆಟಪ್. ಯಾಕಂದ್ರ ಬಹಳಷ್ಟು ಜನ 4 ಗಂಟೆ ಕೇಳ್ತಾರ, ಬಹಳಷ್ಟು ಜನ 5 ಗಂಟೆ ಕೇಳ್ತಾರ, ಇನ್ನ ಒಬ್ಬೊಬ್ರು 7, 8 ಕೇಳು ಮಂದಿ ಐತ್. ಮತ್ತೇನ ಇಂಥವ್ರಿಗೆ ಏನ್ ಹೇಳಕ್ ಬರುದಿಲ್ಲ, ಈ ಟೈಮ್ ಟೇಬಲ್ ಸೆಟ್ ಆಗುದಿಲ್ಲ ಇವ್ರಿಗೆ. ಓಕೆ, ನಮ್ ಟೈಮ್ ಟೇಬಲ್ ಪ್ರಕಾರ ಮಾರ್ನಿಂಗ್ ಎನಿ ಕಂಡೀಷನ್
5 o'clock ಹೇಳ್ಬೇಕು. 5 o'clock ಹೇಳ್ಬಾರ್ದು, 5 o'clock ದಿಂದ ಸ್ಟಾರ್ಟ್ ಮಾಡ್ಬೇಕು, 4:30 ಹೇಳ್ಬೇಕು. 4:15 ನಮ್ಮ ವೇಕಪ್ ಟೈಮ್ ಆಗಿರ್ಬೇಕು. ಓಕೆ, ಬಹಳಷ್ಟು ಗಮನ ಕೊಡ್ರಿ. 4:30 ಎದ್ದ ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗಿ, ನೀವೇನಾದ್ರೂ ಬ್ರಷ್ ಮಾಡೋರಿದ್ರೆ ಬ್ರಷ್ ಮಾಡ್ಬೋದು, ಫ್ರೆಶ್ ಅಪ್ ಆಗ್ಬೇಕು. ಒಂದು 10 ಮಿನಿಟ್ಸ್ ಮಿನಿಮಮ್ ಒಂದು ಧ್ಯಾನಾವಸ್ಥೆಯಲ್ಲಿ ಕುಂಡಿರ್ಬೇಕು. ಕಣ್ಣನ್ನ ಮುಚ್ಕೊಂಡ ಸ್ವಲ್ಪ ಧ್ಯಾನ ಮಾಡುವ ಸ್ಥಿತಿಯಲ್ಲಿ ಒಂದು ನಿಮಿಷ, ಒಂದು 10 ನಿಮಿಷ ಕುಳಿತುಕೊಳ್ಬೇಕು. ನಾ ಇವತ್ತಿನ ದಿನ ಏನೇನು ಮಾಡ್ಬೇಕು ಅಥವಾ ಮಾಡ್ತೀನಿ ಅನ್ನೋದನ್ನ ವಿಜುವಲೈಸೇಷನ್ ಮಾಡ್ಕೋಬೇಕು ಬ್ರೈನ್ ಒಳಗ. ನಿಮಗೆ ಇಷ್ಟವಾದಂತ ದೇವರ ನಾಮಸ್ಮರಣೆಯನ್ನ ಕೂಡ ಮಾಡಬಹುದು. 1-2 ನಿಮಿಷ ದೇವರ ನಾಮಸ್ಮರಣೆಯನ್ನ ಮಾಡೋದ್ರ ಜೊತೆ ಇವತ್ತಿನ ದಿನದ ವಿಜುವಲೈಸೇಷನ್ ಅಂದ್ರ, ನಾ ಈಗ ಮುಂಜಾನೆ ಈ ಟೈಮ್ ಟೇಬಲ್ ಪ್ರಕಾರ ಓದ್ಕೋಬೇಕು, ಹಿಂಗಿಂಗ ಮಾಡ್ಕೋಬೇಕು ಅಂತ ಹೇಳಿ ನಾ ಟೈಮ್ ಟೇಬಲ್ ಅನ್ನ ಈಗ ಹಾಕಿ ಕೊಡ್ತೇನೆ. ನಿಮಗ ಒಂದ್ ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ನಾಳೆ ಬೆಳಿಗ್ಗೆ 4:15 ಎದ್ದ ಕೂಡಲೇ ಇದನ್ನ ಮಾಡಕಬೇಕು ನೀವೆಲ್ಲರೂ, ಎಲ್ಲಾ 10ನೇ ತರಗತಿ ವಿದ್ಯಾರ್ಥಿಗಳು. ಯಾಕಂದ್ರೆ ಬಹಳಷ್ಟು ಮುಖ್ಯವಾದಂತ ಪರೀಕ್ಷೆಯನ್ನ ಬರೆಯಕ್ ಹೊಂಟವ್ ನಾವು. ನಮ್ಮ ಜೀವನದಲ್ಲೇ ಅತ್ಯಂತ ಪ್ರಮುಖ ಪರೀಕ್ಷೆ, ನಮ್ಮ ಜೀವನದಲ್ಲೇ ಅತ್ಯಂತ ಮುಖ್ಯ ಪರೀಕ್ಷೆ. ಹಾಗಾಗಿ ಯಾವುದೇ ಬೇರೆ ಆಪ್ಷನ್ಸ್ ಅನ್ನ ಇಟ್ಕೊಳಕ್ ಹೋಗ್ಬೇಡ್ರಿ. ಒಂದೇ ಆಪ್ಷನ್, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಸ್ಮಾರ್ಟ್ ಥಿಂಕಿಂಗ್, ಸಕ್ಸಸ್. ಎಸ್, 4:15 ಎದ್ದ ಒಂದ್ ಸ್ವಲ್ಪ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಒಂದ್ 10 ನಿಮಿಷ ಧ್ಯಾನ ಮಾಡಿ 5 ಗಂಟೆಯಿಂದ ಕುಂಡಿರ್ಬೇಕು. 5ರಿಂದ 6 ಗಂಟೆ ತನ, 5ರಿಂದ 6 ಗಂಟೆ ತನ ಅಂದ್ರೆ 6 ಗಂಟೆ ಪೂರ್ತಿ ಬೇಡ, 5:50 ಅಂತ ಅನ್ಕೋಣ. 5ರಿಂದ 5:50 ತನ ಅಂದ್ರೆ ಒಂದು 50 ಮಿನಿಟ್ಸ್ ನಮಗ ಟಫ್ ಆಗುವಂತ ಸಬ್ಜೆಕ್ಟ್ ಯಾವುವು ಅಂದ್ರ, ಆಸ್ ಯೂಶುವಲಿ ಒಂದು ಸೈನ್ಸ್, ಇನ್ನೊಂದು ಇಂಗ್ಲಿಷ್. ಸೈನ್ಸ್ ಅಥವಾ ಇಂಗ್ಲಿಷ್ ಅನ್ನ ಈ ಸಮಯದಲ್ಲಿ ಓದ್ಬೇಕು. ಫಾರ್ ಎಕ್ಸಾಂಪಲ್, ನಾ ಒಂದ ಶೂರ್ ಶಾರ್ಟ್ ಹೇಳ್ತೇನೆ ನೋಡ್ರಿ ನಿಮಗ. ಸೈನ್ಸ್ ಅನ್ನ ಮಾಡ್ಕೊಂಡ್ಬಿಡ್ರಿ. 5ರಿಂದ 5:50 ಸೈನ್ಸ್ ಅನ್ನ ಮಾಡ್ಕೋಬೇಕು. ಇಲ್ಲಿ 10 ಮಿನಿಟ್ ಅನ್ನ ಮತ್ ಅಗೇನ್ ಇದ್ರದ ರಿವಿಷನ್ ಟೈಮ್ ಅಂತ ಹೇಳಿ ತಗೋಬೇಕು. ರಿವಿಷನ್ ಟೈಮ್ ಅಂದ್ರ, ಫಾರ್ ಎಕ್ಸಾಂಪಲ್ ಈಗ ಸೈನ್ಸ್ ವಿಷಯದಾಗ ನಾವ ಒಂದ್ 5 ಅಥವಾ 6 ಪೇಜ್ ಓದೇವಂತ ಅನ್ಕೋಣ, ಅಥವಾ ನೋಟ್ಸ್ ಮಾಡ್ಕೊಂಡಿರ್ತಾವ್, ಪಾಯಿಂಟ್ ವೈಸ್ ಇರ್ತಾವ್. ಪಾಯಿಂಟ್ಸ್ ಗಳನ್ನ ಓದ್ಕೊಂತ ಹೋಗ್ಯವ್. ರಾಸಾಯನಿಕ ಕ್ರಿಯೆಗಳು, ಸಮೀಕರಣಗಳು, ಸಂಯೋಗ ಕ್ರಿಯೆ ಅಂದ್ರೆ ಏನ, ವಿಭಜನ ಕ್ರಿಯೆ ಅಂದ್ರೆ ಏನ, ಅದ್ರ ಬಗ್ಗೆ ಎಲ್ಲಾ ಓದ್ಕೊಂತ ಹೋಗಿದವ್. ಓದ್ಕೊಂತ ಹೋದ್ಕೊಳ್ಳೆ 5:50 ಆಗ್ತದಲ್ಲ, ಅದನ್ನೆಲ್ಲವನ್ನ ಸ್ವಲ್ಪ ಸ್ಟಾಪ್ ಮಾಡಿ ಒಂದ್ 10 ಮಿನಿಟ್ಸ್ ಓಕೆ ಒಳ್ಳೇದಿಂತ್ರ ರಾಸಾಯನಿಕ ಕ್ರಿಯೆ, ಸಮೀಕರಣ, ಸಂಯೋಗ ಕ್ರಿಯೆ ಓದಿನಿ, ವಿಭಜನ ಅಂದ್ರೆ ಓದಿನಿ, ಸ್ಥಾನ ಪಲ್ಲಟ ಅಂದ್ರೆ ಹಿಂಗ, ಅಂದ್ರೆ ನಮ್ ಬ್ರೈನ್ ಅದನ್ನ ವಿಜುವಲೈಸೇಷನ್ ಮಾಡ್ಕೋತಿರ್ತೈತಿ ಒಳಗ. ಇದೇನ್ ರಿವಿಷನ್ ಇರ್ತದಲ್ಲ, ಇದ ಶಾಶ್ವತ ಮೆಮರಿ ಒಳಗ ನಮ್ಮದೇನ ಪರ್ಮನೆಂಟ್ ಮೆಮರಿ ಇರ್ತದ, ಅಲ್ಲಿ ಫಿಕ್ಸ್ ಆಗಕ್ ಬಾಳ ಹೆಲ್ಪ್ ಮಾಡ್ತದ. ಬಾಳ ಮಂದಿ ಹೇಳ್ತಾರ 5ರಿಂದ 6 ಗಂಟೆ ಮಟ್ಟ ಇದನ್ನ ಓದ್ಬೇಕು, 6ರಿಂದ ಏನ್ ಬಡ್ನ ಮುಚ್ಚಿದವ್ರನ್ನ ಇನ್ನೊಂದ್ ಸಬ್ಜೆಕ್ಟ್ ಬಡ್ನ ಹಿಡಿದ ಬಿಡ್ತಾರನ. ಹಂಗಾಗಬಾರ್ದು. ಓದುವಂತ ಕ್ರಮ ಸರಿ ಇರ್ಲಿಲ್ಲ ಅಂದ್ರೆ ನೀವ್ ಎಷ್ಟು ಓದಿರೋ ವ್ಯರ್ಥ. ಓದುವಂತ ಕ್ರಮ ಸರಿ ಇರ್ಬೇಕು ಅಂದ್ರ ಮಾತ್ರ ಓದು. ಮತ್ ಇಲ್ಲಿ ಕ್ವಾಂಟಿಟಿ ಆಫ್ ರೀಡಿಂಗ್ ಬೇಡ, ಕ್ವಾಲಿಟಿ ಆಫ್ ರೀಡಿಂಗ್ ಇರ್ಬೇಕು. ಎಷ್ಟು ಓದೇನ ಅನ್ನೋಕ್ಕಿಂತ ಎಷ್ಟು ತಿಳ್ಕೊಂಡ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಈ 10 ಮಿನಿಟ್ಸ್ ಒಳಗ ನೀವ್ ಒಂದ್ ಸ್ವಲ್ಪ ಅಡ್ಡಾಡ್ಕೊಂತ ಅಥವಾ ಕುಂತ ಓದಾತಿದ್ರಿ ಅಂದ್ರೆ ಒಂದ್ ಸ್ವಲ್ಪ ಎದ್ದ ರಿವಿಷನ್ ಮಾಡ್ಕೋಬಹುದು, ಅಥವಾ ಒಂದ್ ಸ್ವಲ್ಪ ವಾಕ್ ಮಾಡ್ತಾ ಅಲ್ಲೇ ನಿಮ್ ರೂಮ್ ಅಲ್ಲಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಿಮ್ಗೆ ಹೆಂಗಿರ್ತದ ಅದನ್ನ ರಿವಿಷನ್ ಮಾಡ್ಕೋಬೇಕು. ರಿವಿಷನ್ ಮಾಡ್ಕೊಂಡ 6 ಗಂಟೆಕ ಮತ್ತ ರೆಡಿ ಆಗ್ಬೇಕು ನೆಕ್ಸ್ಟ್ ಸಬ್ಜೆಕ್ಟ್ ಓದಾಕ. 6ರಿಂದ 7 ನಾ ಪ್ರಿಫರೆನ್ಸ್ ಅನ್ನ ಇಂಗ್ಲಿಷ್ ಸಬ್ಜೆಕ್ಟ್ ಕೊಡ್ತಾನೆ. ಓಕೆ, ಮಾರ್ನಿಂಗ್ ಶತಾಯಿಗತ ಇವೆರಡು ಫಸ್ಟ್ ಮುಗಿಬೇಕು, ಸೈನ್ಸ್ ಅಂಡ್ ಇಂಗ್ಲಿಷ್. ಯಾಕಂದ್ರೆ ಇವ ಒಂದ್ ಸ್ವಲ್ಪ ಕ್ಲಿಷ್ಟಕರ ವಿಷಯಗಳು, ಒಂದ್ ಸ್ವಲ್ಪ, ಬಾಳಲ್ಲ ಒಂದ್ ಸ್ವಲ್ಪ. ಇಲ್ಲಿ ಇಂಗ್ಲಿಷ್ ಅಗೇನ್ ಇಲ್ಲಿ 7 ಗಂಟೆ ಅಂತ ಮಾತಾಡಂಗಿಲ್ಲ. ನಾನು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ 6:50 ಮುಗಿಬೇಕು. ಮತ್ ಅಗೇನ್ 10 ಮಿನಿಟ್ ನೀವೇನ್ ಮಾಡ್ಬೇಕು, ರಿವಿಷನ್ ಅನ್ನ ಮಾಡ್ಲೇಬೇಕು. ಈಗ ಯಾವ್ಯಾವ ಪಾಠ ಓದಿದ್ರಿ ಆ ಪಾಠದ ಒಂದು ಸ್ವಲ್ಪ ಅದನ್ನ ರಿವಿಷನ್ ಟೈಪ್ ಬ್ರೈನ್ ಒಳಗ ಅಲ್ಲೇ. ಎಸ್, ಅಗೇನ್ 7 ಗಂಟೆಗೆ ಕುಂತ್ರಿ ಅಂದ್ರ 7 o'clock ಕುಂತ್ರಿ ಅಂದ್ರ ಮತ್ ರೆಡಿ ಆಗ್ಬೇಕು ಬೇರೆ ಸಬ್ಜೆಕ್ಟ್ ಗೆ. ಬರೀ ಇದು ಬಹಳಷ್ಟು ಕೇರ್ಫುಲ್ ಆಗಿ ಕೇಳ್ರಿ, ಇದು ರಿವಿಷನ್ ಟೈಮ್. ಯಾಕಂದ್ರ ನಮಗ ಎಲ್ಲಾ ಸಬ್ಜೆಕ್ಟ್ ಮ್ಯಾಗ ಹಿಡಿತ ಸಿಕ್ಕೈತೆ. ಒಂದ್ ಜೂನ್ದಿಂದ ನಾವು ಕಲಿತಾ ಬಂದವ, ನಮ್ಗೆ ಎಲ್ಲಾ ಪಾಠಗಳ ಬಗ್ಗೆ ಅರಿವು ಐತಿ, ಯಾವ್ಯಾವ ಪ್ರಶ್ನೆ ಹೆಂಗ್ ಬರ್ತಾವ ಅನ್ನೋದು ಗೊತ್ತೈತಿ. ಯಾಕಂದ್ರ 3 ರಾಜ್ಯ ಮಟ್ಟದ ಸರಣಿ ಪರೀಕ್ಷೆಯನ್ನ ಬರ್ದವೀಗ ಆಲ್ರೆಡಿ, 4 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನೋಡೇವೀಗ ಆಲ್ರೆಡಿ. ಎಲ್ಲಿ ಕ್ವಶನ್ಸ್ ಬರತಾವು ಅಲ್ಲಿ ಫೋಕಸ್ ಮಾಡ್ಬೇಕಷ್ಟ ಈ ಟೈಮ್ದಾಗ. ಈಗ 5ರಿಂದ 6 ಗಂಟೆ ನಿಮಗ ಸೈನ್ಸ್ ಅನ್ನ ಟೈಮ್ ಟೇಬಲ್ ಹಾಕೊಟ್ನಿ. ಎಲ್ಲಿ ನೀವು ತಪ್ಪಾತರಿ ಸೈನ್ಸ್ ಒಳಗ, ವಿಶೇಷವಾಗಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಲೆಕ್ಕಗಳು ಯಾವ ರೀತಿ ಅದಾವು, ಅಂದ್ರೆ ಆ ಕಾನ್ಸೆಪ್ಟ್ ಯಾವ ರೀತಿ ಐತಿ, ವಿದ್ಯುತ್ ಶಕ್ತಿ ಲೆಕ್ಕ ನಂಗೆ ಮಾಡಕ್ ಬರತ್ತದೋ ಇಲ್ಲೋ,
ಅದ್ರ ಬಗ್ಗೆನ ಆಳವಾದಂತ ಅಧ್ಯಯನ ಮಾಡ್ಬೇಕು ಈ ಸಮಯದಾಗ. ಬೆಳಕು ಪಾಠದ ಡೈಗ್ರಾಮ್ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳತಾರ, ಉದ್ಭವ ಹೆಂಗಾಗತೈತಿ, ಯಾಕಂದ್ರ ಡೈರೆಕ್ಟ್ ಶೋರ್ ಶಾಟ್ ಹೊಡ್ಯಾತವ್ ನಾವು. ಅಂಡರ್ಸ್ಟ್ಯಾಂಡ್? ಹಾಗಾಗಿ ಇದ್ರ ಮ್ಯಾಗ ಬಹಳಷ್ಟು ಗಮನ ಇರಲೇಬೇಕು. ಈಗ 7 ಗಂಟೆಯಿಂದ ಅಗೇನ್ 1 ತಾಸು, 8 ಗಂಟೆ, 8 ಅಂದ್ರೆ 8 ಅಲ್ಲ 7:50 ಅಂತ ಅನ್ಕೋಬೇಕು. 50 ನಿಮಿಷ ಓದ್ಬೇಕು. ಯಾವ್ದಾ ಸಬ್ಜೆಕ್ಟ್ ಆದ್ರೂ 45 to 50 ಮಿನಿಟ್ಸ್ ಅಷ್ಟ ಓದ್ಬೇಕು. ವಿಶೇಷವಾಗಿ ಸೂಟಿ ಇದ್ದ ದಿನ ಪೂರ್ತಿ ಹೋಲ್ ಡೇ ಸೂಟಿ ಐತಂದ್ರ ಅವಾಗ ಒಂದ್ ಟೈಮ್ ಟೇಬಲ್ ನ ರೆಡಿ ಮಾಡ್ತಾನೆ ನಿಮಗೆ. ಇದು ಈ ಟೈಮ್ ಟೇಬಲ್ ಅನ್ನ ನೋಡ್ರಿ. 7ರಿಂದ 7:50 ತನ ಸೋಷಿಯಲ್ ಸೈನ್ಸ್ ಆಗ್ಬೇಕಿದೆ, SS ಅನ್ನ ಓದ್ಬೇಕು. ಇದ್ರೊಳಗ ನಿನಗೆ ಈಗ ಆಲ್ರೆಡಿ ಕಾನ್ಸೆಪ್ಟ್ ಗಳು ಕ್ಲಿಯರ್ ಇದ್ದು ಅಂದ್ರೆ ಅಂತ ಕಾನ್ಸೆಪ್ಟ್ ಗಳ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಂವಿಧಾನದ ಕಾನ್ಸೆಪ್ಟ್ ಗಳು ಇವೊಂದ್ ಸ್ವಲ್ಪ ಮರಿತಿರ್ತಾವ ಅಥವಾ ಒಂದ್ ಸ್ವಲ್ಪ ಟಫ್ ಇರ್ತಾವ ಒಬ್ಬೊಬ್ರು ವಿದ್ಯಾರ್ಥಿಗಳಿಗೆ. ಇತಿಹಾಸ, ಭೂಗೋಳ ಅಂತೂ ಈಸಿ. ಭೂಗೋಳದ ಕೆಲವೊಂದಿಷ್ಟು ನ್ಯೂಮರಿಕಲ್ ವ್ಯಾಲ್ಯೂಸ್ ಗಳನ್ನ ನೆನ್ಪಿಡ್ಬೇಕಾಗ್ತದೆ. ಅದನ್ನೊಂದ್ ಸ್ವಲ್ಪ ಬರ್ಬಾರ್ದು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಅದನ್ನ ಹೊರತುಪಡಿಸಿದ್ರೆ ಅವೆರಡು ಈಸಿ. ಇಲ್ಲೊಂದ್ ಸ್ವಲ್ಪ ವ್ಯವಹಾರ ಅಧ್ಯಯನ, ಸಂವಿಧಾನದಂತ ಕಾನ್ಸೆಪ್ಟ್ ಗಳನ್ನ ಈ ಸಮಯದಲ್ಲಿ ಇನ್ನು ಬರುವಂತ ದಿನಮಾನಗಳಲ್ಲಿ ಇದನ್ನ ಹೆಚ್ಚಿಗೆ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಪಾಯಿಂಟ್ಸ್ ಅನ್ನ ಮಾಡ್ಕೊಂಡಿರ್ತಾರೆ ನಿಮ್ ಕಡೆ, ಎಲ್ಲ ಸೋರ್ಸ್ ಇರ್ತಾವ, ಅದನ್ನೆಲ್ಲ ಹಿಡಿದ ಹೇಳತಾನೆ. ಈ ಟೈಮ್ ಅಲ್ಲಿ ಅದನ್ನ ನೋಡ್ಬೇಕು ನಾವು. ಇನ್ನು 8 ಗಂಟೆಗೆ ಮುಗೀತು ಅಂದ್ರ ಮುಗೀತು ನಮ್ಮದು ಮಾರ್ನಿಂಗ್ ಸೆಷನ್ ಮುಗೀತು. ಮಾರ್ನಿಂಗ್ ಸೆಷನ್ ಒಳಗ ನಾವು 3 ಸಬ್ಜೆಕ್ಟ್ ಗಳನ್ನ ಕವರ್ ಮಾಡ್ಕೊಂಡಂಗ ಆತ. 5 ಗಂಟೆಕ ಎಳು ಟೈಮ್ 5ರಿಂದ 5:50 ಸೈನ್ಸ್ ಅನ್ನ ಕವರ್ ಮಾಡ್ಕೊಂಡು 10 ನಿಮಿಷ ರಿವಿಷನ್ ಕೊಟ್ಟು, ಅಲ್ಲೇ ರಿವಿಷನ್ ಅಂದ್ರೆ ಒಂದ್ ಸ್ವಲ್ಪ ವಾಕ್ ಮಾಡ್ಕೊಂತ ಅದನ್ನ ರಿವಿಷನ್ ಮಾಡಿದ್ರೆ ಬಹಳ ಒಳ್ಳೇದು. 6 ಗಂಟೆಯಿಂದ 6:50 ಮಟ ನಾವು ಇಂಗ್ಲಿಷ್ ಸಬ್ಜೆಕ್ಟ್ ಕೊಟ್ಟು 10 ಮಿನಿಟ್ಸ್ ಇಲ್ಲಿ ರಿವಿಷನ್ ಟೈಮ್ ಇಟ್ಟು, 7ರಿಂದ 7:50 ಮಟ ನಾವಿಲ್ಲಿ SS ಸೋಷಿಯಲ್ ಸ್ಟಡಿ ಸಬ್ಜೆಕ್ಟ್ ಕೊಟ್ಟು ಇಲ್ಲಿ 10 ಮಿನಿಟ್ಸ್ ರಿವಿಷನ್ ಇಟ್ಟ 8 ಗಂಟೆಗೆ ಫ್ರೀ ಆಗಿ ಬಿಡ್ಬೇಕು ನಾವು. ಎನಿ ಕಂಡೀಷನ್ ಫ್ರೀ ಆಗಿ ನಮ್ಮ ನಿತ್ಯ ಕೆಲಸಗಳು ಏನಿರ್ತಾವಲ್ಲ, ಸ್ನಾನ ಮಾಡೋದು, ನಾಷ್ಟ ಮಾಡೋದು, ಅದನ್ನೆಲ್ಲಾ ಮಾಡಿ 10 ಗಂಟೆಗೆ ನಮ್ ಸ್ಕೂಲ್ ಅವರ್ ಸ್ಟಾರ್ಟ್ ಆಗ್ತದೆ. ಈಗ ಸ್ಕೂಲ್ ಅಂತೂ ತಗೊಳತಾರ ಎಲ್ಲಾರು. ಸ್ಕೂಲ್ ಒಳಗೆ ಏನ್ ಪಾಠ ಬೋಧನೆ ಏನ್ ಆಗತ್ತಿಲ್ಲ, ಎಲ್ಲಾರ್ನು ಒಂದ್ ಕಡೆ ಕುಂಡ್ರಿಸಿ ಅಧ್ಯಯನ ಮಾಡಿಸೋದ ಅಥವಾ ಗುಂಪು ಚರ್ಚೆ ಮಾಡೋದ ಅಥವಾ ರಿವಿಷನ್ ಮಾಡೋದ ಇದೆಲ್ಲವೂ ಕೂಡ ನಡೆಯತ್ತದ. 10ರಿಂದ 5 ಗಂಟೆ ಮಟ ಸ್ಕೂಲ್ ಅವರ್ಸ್. ಈ ಸ್ಕೂಲ್ ಅವರ್ಸ್ ಒಳಗ ನೀವೇನ್ ಮಾಡ್ರಿ, ಇಲ್ಲೂ ಕೂಡ ಟೈಮ್ ಅನ್ನ ಬಹಳಷ್ಟು ಚಂದಾಗಿ ಯುಟಿಲೈಸ್ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ, ನಿಮ್ ಏನಾದ್ರೂ ಗುಂಪು ಚರ್ಚೆಗೆ ಅಥವಾ ವೈಯಕ್ತಿಕವಾಗಿ ಓದಾಕ್ ಏನಾದ್ರು ಬಿಟ್ಟಿದ್ರಂದ್ರ ಇಲ್ಲಿ ನಾವ ಕ್ವಶನ್ ಪೇಪರ್ಸ್ ಗಳನ್ನ ಮಾಡುದು ಬಹಳಷ್ಟು ಇಂಪಾರ್ಟೆಂಟ್ ಸ್ಕೂಲ್ ಒಳಗ. ಯಾಕೆ ಸರ್ ಕ್ವಶನ್ ಪೇಪರ್ ಗಳನ್ನ ಸ್ಕೂಲ್ ಒಳಗ್ ಮಾಡ್ಬೇಕು ಅಂತ ಹೇಳಾತಿರಿ ಅಂದ್ರೆ, ಕ್ವಶನ್ ಪೇಪರ್ಸ್ ಒಳಗೆ ಏನಾದ್ರೂ ಡೌಟ್ಸ್ ಏನಾದ್ರು ಬಂದು ಅಂದ್ರ ಅಲ್ಲೇ ಸ್ಕೂಲ್ ಒಳಗಿರುವಂತ ಶಿಕ್ಷಕರನ್ನ ಕೇಳಾಕ್ ಈಸಿ ಆಕೈತಿ. ಹಾಗಾಗಿ ಸ್ಕೂಲ್ ಅವರ್ಸ್ ಒಳಗ ಕ್ವಶನ್ ಪೇಪರ್ಸ್ ಅನ್ನ ಬಿಡಿಸೋದು ಒಂದು ಬೆಸ್ಟ್ ಸ್ಟ್ರಾಟರ್ಜಿ. ಇದೊಂದು ಬೆಸ್ಟ್ ಐಡಿಯಾ. ಟೀಚರ್ಸ್ ಕೂಡ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಔಟ್ ಮಾಡತ್ತಿದ್ರು ಅಥವಾ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡತ್ತಿದ್ರು, ಡಿಸ್ಕಷನ್ ಮಾಡತ್ತಿದ್ರು ಅಂದ್ರೆ ಬಹಳ ಒಳ್ಳೇದು, ಬಹಳಷ್ಟು ಒಳ್ಳೇದು. ನೀವು ಶಾಲಾ ಅವಧಿಯಲ್ಲಿ ಯಾವುದೇ ರೀತಿಯ ಅಭ್ಯಾಸ ಮಾಡೋದಾ ಅಥವಾ ನೋಟ್ಸ್ ಬರ್ಕೋದಾ, ನೋಟ್ಸ್ ಓದೋದಾ ಮಾಡಕ್ ಹೋಗ್ಬೇಡ್ರಿ ಯಾರು. ಇಲ್ಲಿ ಪ್ಯೂರ್ ಶಾರ್ಟ್ ಕ್ವಶನ್ ಪೇಪರ್ಗ ಕೊಡ್ರಿ. ಸರ್ ಯಾವ್ರಿ ಕ್ವಶನ್ ಪೇಪರ್? ಕ್ವಶನ್ ಪೇಪರ್ ಅಂದ್ರ ಈಗ ನಮಗ ಆಲ್ರೆಡಿ ಗೋರ್ಮೆಂಟ್ ದವ್ರ 4 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬಿಟ್ಟಿದಾರ. 4 ಮಾಡೆಲ್ ಕ್ವಶನ್ ಪೇಪರ್, ಪ್ರತಿ ಸಬ್ಜೆಕ್ಟ್ 4 ಮಾಡೆಲ್ ಕ್ವಶನ್ ಪೇಪರ್ಸ್ ಆರ್ ದೇರ್ ಇನ್ ವೆಬ್ಸೈಟ್. ಆಲ್ರೆಡಿ ನಿಮ್ ಕಡೆ ಅದಾವಂತೂ ಅನ್ಕೋತಾನೆ. ಇರ್ಲಿಲ್ಲ ಅಂದ್ರೆ ನಮ್ಮ ಆಪ್, ನಮ್ದ ಒಂದು ಆಪ್ ಅದ, ಉದಯ್ ಸ್ಟಡಿ ಸರ್ಕಲ್ ಅಂತೇಳಿ. ಉದಯ್ ಸ್ಟಡಿ ಸರ್ಕಲ್ ಅಂತ ಹೇಳಿ ನೀವೇನಾದ್ರೂ ಗೂಗಲ್ ಪ್ಲೇ ಸ್ಟೋರ್ ದಾಗ ಹೊಡೆದ್ರಿ ಅಂದ್ರೆ ನಮ್ ಆಪ್ ಓಪನ್ ಆಗ್ತದೆ. ನಮ್ಮ ಆಪ್ ದಾಗ ಈ 4 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಹಾಕಿದ್ದೇನೆ. 4 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಹಾಕಿದ್ದಾನೆ, ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಎಲ್ಲಾ ವಿಷಯದ್ದು. ಕ್ಲಿಯರ್? ಈ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಒಂದ್ ಜೆರಾಕ್ಸ್ ಅನ್ನ ಹೊಡಿಸ್ಕೊಂಡ, ಅಥವಾ ನಿಮ್ ಕಡೆ ಇದ್ದು ಅಂದ್ರೆ ಬಹಳ ಒಳ್ಳೇದ, ಜೆರಾಕ್ಸ್ ಅನ್ನ ಹೊಡಿಸ್ಕೊಂಡ ಇದನ್ನ ನೀವು ಸ್ಕೂಲ್ ಅವರ್ಸ್ ಒಳಗ ಮಾಡ್ಕೊಂತ ಇರ್ಬೇಕು. ಮಾಡೆಲ್ ಕ್ವಶನ್ ಪೇಪರ್ ಸರ್ ನಾ ಎಲ್ಲಾ ಮಾಡೇನ್ರಿ ಸ್ಕೂಲ್ ದವ್ರಿಗೆ ಆಲ್ರೆಡಿ ಎಲ್ಲಾ ಮಾಡಿಸಿದಾರ್ರಿ ಅಂದ್ರೆ, 3 ರಾಜ್ಯ ಮಟ್ಟದ ಸರಣಿ ಪರೀಕ್ಷೆಗಳದಾವ. 3 ರಾಜ್ಯ ಮಟ್ಟದ ಸರಣಿ ಪರೀಕ್ಷೆ. ಇದನ್ನು ಬೋರ್ಡ್ ದವರ ಕಂಡಕ್ಟ್ ಮಾಡ್ಯಾರ, ಸುಮ್ ಕಾಂಜಿ ಪಿಂಜಿ ಬೇರೆ ಮಂದಿ ಮಾಡಿಲ್ಲ. ಇದನ್ನ ಬೋರ್ಡ್ ದವ್ರ ಕಂಡಕ್ಟ್ ಮಾಡಿದ್ದು 2025-26. ಬಹಳಷ್ಟ ಸೀಕ್ರೆಟ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ SSLC ಬೋರ್ಡ್ ಎಕ್ಸಾಮ್ ದಾಗ ಹೆಂಗ್ ಔಟ್ ಆಫ್ ಔಟ್ ತಗೋಬೇಕಂದ್ರೆ ಇದು ಸ್ಮಾರ್ಟ್ ವರ್ಕ್ ಇದೆ. 4 ಮಾಡೆಲ್ ಕ್ವಶನ್ ಪೇಪರ್ಸ್ ಅದಾವು, 3 ರಾಜ್ಯ ಮಟ್ಟದ ಸರಣಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳದಾವ. ಟೋಟಲ್ 7 ಕ್ವಶನ್ ಪೇಪರ್ಗಳು ಸಿಕ್ಕು ನಿಮಗ ಪ್ರತಿ ವಿಷಯದಾಗ. ಈ 7 ಕ್ವಶನ್ ಪೇಪರ್ ಕರೆಕ್ಟ್ ಆಗಿ ಅನಾಲಿಸಿಸ್ ಮಾಡಬೇಕು. ಎಲ್ಲಿ ಕ್ವಶನ್ಸ್ ಗಳು ಟಫ್ ಲೆವೆಲ್ ದಾಗ ಯಾವ ಪಾಠದಿಂದ ಬರತಾವ ಅನ್ನೋದನ್ನ ಕಂಡುಕೋಬೇಕು.
ಅದನ್ನ ಶಿಕ್ಷಕರ ಜೊತೆ ಡಿಸ್ಕಷನ್ ಮಾಡ್ಕೊಂತ ಇರ್ಬೇಕು. ಸರ್ ಈ ಟೈಪ್ ಬಂದೈತ್ರಿ, ಇನ್ನೊಂದು ಈ ಟೈಪ್ ಬಂತಂದ್ರೆ ಹಂಗ್ರಿ, ಅಥವಾ ಈ ಪಾಠದಿಂದ ಪ್ರತಿ ಸಲ ಟಫ್ ಲೆವೆಲ್ ತೆಗ್ಯಾತಂದ್ರಿ, ಈ ಪಾಠದಿಂದ ಮತ್ತೆ ನಮ್ಗೆ ಎಲ್ಲಾದ್ರೂ ಕ್ವಶನ್ಸ್ ಗಳು ಸಿಗ್ತಾವನ್ರಿ, ಅನಾಲಿಸಿಸ್ ಮಾಡ್ಕೋತಾ ಇರ್ಬೇಕು. ಅಥವಾ ನಿಮ್ಮ ಈ ಶಾನ್ಯ ದೋಸ್ತರ ಜೊತೆ ಯಾರಾದ್ರೂ ಬಹಳ ಉತ್ತಮ ಗೆಳೆಯರಿದ್ರಂದ್ರ ಅವ್ರ ಗೆಳೆತನವನ್ನ ಮಾಡ್ರಿ. ಈಗ ಒಂದ್ 15 ದಿನ ಸುಮ್ ಕಾಂಜಿ ಪಿಂಜಿ ಇರೋ ದೋಸ್ತಿ ಬಿಡ್ರಿ ಅದನ್ನ. ಕ್ಲಿಯರಾ? ಎಸ್. 4-3 7 ಕ್ವಶನ್ ಪೇಪರ್ ಸಿಕ್ಕು. ಇನ್ನ ನಿಮಗ ಕ್ವಶನ್ ಪೇಪರ್ ನ ದಾಹ ಆರಿಲ್ಲ ಅಂದ್ರ, ಇನ್ನ ಸರ್ ಬಹಳ ಕ್ವಶನ್ ಪೇಪರ್ ಬೇಕು ಅಂದ್ರ 2024-25 ಬ್ಯಾಚ್ ಏನಿತ್ತಲ್ಲ ಅಂದ್ರೆ ನಿಮ್ ಸೀನಿಯರ್, ನಿಮ್ಕಿ ದೊಡ್ಡವ್ರು ಏನಿದ್ರಲ್ಲ ಒಂದ್ ವರ್ಷ, ಅವ್ರ ಕಡೆ 4 ಮಾಡೆಲ್ ಕ್ವಶನ್ ಪೇಪರ್ಸ್ ಅದಾವ. ಅವ್ರಿಗೂ 4 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಬೋರ್ಡ್ದವ್ರು ಬಿಟ್ಟಿದ್ರ. ಅವ್ರ ಸಿಲೆಬಸ್ ನಿಮ್ ಸಿಲೆಬಸ್ ಸೇಮ್ ಐತೆ. ರಿಡಕ್ಷನ್ ಆಗಿದ್ದ ಇಲ್ಲಿಂತ್ರ ಇದಕ್ಕಿಂತ ಹಿಂದ್ ಹೋಗ್ಬೇಡ್ರಿ, ಸಿಲೆಬಸ್ ಬೇರೆ ಅದ. ವಿಶೇಷವಾಗಿ ಮ್ಯಾಥ್ಸ್ ಸೈನ್ಸ್ ಸಿಲೆಬಸ್ ರೆಡ್ಯೂಸ್ ಆಯ್ತು, ನಿಮ್ಗೆ ಬರ್ತದ ಇರೋ ಗೊತ್ತಿಲ್ಲ, ರೆಡ್ಯೂಸ್ ಆಯ್ತು 2024. ಇದಕ್ಕಿಂತ ಹಿಂದ ಒಂದೊಂದು ಪಾಠಗಳು ಇನ್ನ ಹೆಚ್ಚುವರಿ ಆಗಿದ್ದು, ಆ ಕ್ವಶನ್ ಪೇಪರ್ ಅನ್ನ ಓದಿದ್ರೆ ಎಲ್ಲೋ ನಿಮಗೆ ಗೊಂದಲ ಆಗಬಹುದು. ಹಾಗಾಗಿ ಅಲ್ಲಿಗೆ ಏನ್ ಹೋಗಕ್ ಹೋಗ್ಬೇಡ್ರಿ. ನೀವು ಲಾಸ್ಟ್ ಇಯರ್ 2024-25 4 ಮಾಡೆಲ್ ಕ್ವಶನ್ ಪೇಪರ್ ಅವೈಲೇಬಲ್ ಅದಾವ ವೆಬ್ಸೈಟ್ ಒಳಗ. ನೀವು ವೆಬ್ಸೈಟ್ ಒಳಗೆ ತೆಗಿತೀರಿ ಅಂದ್ರೆ KSEAB ಅಂತ ವೆಬ್ಸೈಟ್ ಅನ್ನ ಹೊಡ್ರಿ. ಇದು ಗೌರ್ಮೆಂಟ್ ದ ಅಧಿಕೃತ ವೆಬ್ಸೈಟ್ ಇದೆ. ಇಲ್ಲಿ ಹೋದ್ರಿ ಅಂದ್ರ ಅಲ್ಲಿ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಬರ್ತೈತಿ. ಡಾಕ್ಯುಮೆಂಟ್ಸ್ ಒಳಗ SSLC ಅಂತ ಐತಿ. SSLC ಒಳಗ ಕ್ಲಿಕ್ ಮಾಡಿದ್ರಿ ಅಂದ್ರೆ ಕ್ವಶನ್ ಪೇಪರ್ಸ್ ಅಂತ ಹೇಳಿ ಒಂದು ಓಪನ್ ಆಕೈತಿ, ಒಂದು ಕಾಲಮ್. ಈ ಕ್ವಶನ್ ಪೇಪರ್ಸ್ ಒಳಗೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಎಲ್ಲಾ ಕ್ವಶನ್ ಪೇಪರ್ಸ್ ಸಿಗ್ತಾವ. ನಾ ಹೇಳೋ ಕ್ವಶನ್ ಪೇಪರ್ಸ್ ಅನ್ನ ಮಾತ್ರ ನೀವು ಮಾಡ್ರೆ, ಬಾಳ ಹಿಂದೆ ಹೋಗ್ಬೇಡ್ರಿ. ಹೋದ ವರ್ಷ ನಿಮ್ ಸೀನಿಯರ್ ಗಳ ಇದ್ದಂತ ಬ್ಯಾಚ್ ಒಳಗಿಂದ 4 ಮಾಡೆಲ್ ಕ್ವಶನ್ ಪೇಪರ್ ಗಳು ಅದಾವು. ಪ್ಲಸ್ 3 ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡಿದಾರೆ. ಬೋರ್ಡ್ ಎಕ್ಸಾಮ್ ಅನ್ಯುವಲ್ ಎಕ್ಸಾಮ್ ಇದೆ, ಅನ್ಯುವಲ್. ಇದ್ರ ಜೊತೆ ಪ್ಲಸ್ ರಾಜ್ಯ ಮಟ್ಟದ ಒಂದು ಪರೀಕ್ಷೆನ ಕೂಡ ಅವ್ರು ಬರ್ದಾರು. ಅದನ್ನೇನ್ ಬಿಡಿರ್ಬೇಕಾದ್ರೆ 4 ಮಾಡೆಲ್ ಕ್ವಶನ್ ಪೇಪರ್, 3 ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ವೆಬ್ಸೈಟ್ ಒಳಗೆ ಅವೈಲೇಬಲ್ ಅದಾವ ವಿತ್ ಆನ್ಸರ್, ಕೀ ಆನ್ಸರ್ ಜೊತೆಗೆ. ಹಾಗಾಗಿ ಇಲ್ಲಿ ನಿಮಗೆ 7 ಸಿಗ್ತಾವ. ಈಗ 7, ಇಲ್ಲಿ 7, 14 ಕ್ವಶನ್ ಪೇಪರ್ ಸಿಗ್ತಾವು. ಬೈ ಬೋರ್ಡ್ದಿಂದ ಬಂದಿದ್ದು, ಸಾದಾದಿಂದ ಅಲ್ಲ, ಬೋರ್ಡ್ ಎಕ್ಸಾಮ್ ದವ್ರ ಕಂಡಕ್ಟ್ ಮಾಡೋರ ನಡೆಸಿದಂತ ಕ್ವಶನ್ ಪೇಪರ್ಸ್. ಈ ಎಲ್ಲಾ ಕ್ವಶನ್ ಪೇಪರ್ ಒಂದು ಸೆಟ್ ಇಟ್ಕೊಂಡ ಕರೆಕ್ಟ್ ಟೈಮ್ ಟು ಟೈಮ್, ಅಂದ್ರೆ ಫಸ್ಟ್ ಪೀರಿಯಡ್ ಯಾವ್ದಾದ್ರು ಇತ್ತಂದ್ರೆ, ಫಸ್ಟ್ ಪೀರಿಯಡ್ ಇಂಗ್ಲಿಷ್ ಇತ್ತಂದ್ರೆ ಆ ಸಮಯದಾಗ ಇಂಗ್ಲಿಷ್ ಮಾಡ್ಕೋದ. ಅದಾದ್ಮೇಲೆ ಮತ್ತೊಂದ್ 10 ನಿಮಿಷ ಸ್ಕೂಲ್ ಒಳಗ್ ಮಾಡೋದು ಹೇಳತ್ತಾನ ನಾ ಇದನ್ನ. ಸ್ಕೂಲ್ ಒಳಗ ಮತ್ತೊಂದ್ 10-15 ನಿಮಿಷ ಗ್ಯಾಪ್ ತಗೊಂಡ ಇನ್ನೊಂದ್ ಸಬ್ಜೆಕ್ಟ್ ಕ್ವಶನ್ ಪೇಪರ್, ಅಲ್ಲೇ ಏನಾದ್ರು ನಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಸ್ಟಾಫ್ ರೂಮ್ ದಾಗ ಎಲ್ಲಾ ವಿಷಯ ಶಿಕ್ಷಕರು ಇರ್ತಾರೋ, ಒಬ್ಬಗ ಏನಾದ್ರು ಅಂಜಿಕ್ ಬರತ್ತಿರ್ತದ, ಇನ್ನೊಬ್ಬನ್ ಜೋಡ್ ಮಾಡ್ಕೊಂಡು ಹೋಗಿ, ಸರ್ ಈ ಕ್ವಶನ್ ಒಂದ್ ಸ್ವಲ್ಪ ತಿಳಿಬಾರ್ದ್ರಿ, ಮಾಡಾಕ ಬೇಕಿದನ್ನ. ಸ್ಕೂಲ್ ಮುಗಿದ ಮ್ಯಾಗ 5 ಗಂಟೆಗೆ ಸ್ಕೂಲ್ದಿಂದ ಬರ್ತೀವಿ. 5 ಗಂಟೆಗೆ ಸ್ಕೂಲ್ದಿಂದ ಬರ್ತೀವಿ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸ್ ಇವ ಮಾಡೆಲ್ ಅಂತ ಹೇಳಂಗಿಲ್ಲ, ಬಟ್ ಕ್ವಶನ್ ಪೇಪರ್ ಅನಾಲಿಸಿಸ್ ಡಿಸ್ಕಷನ್ ಆಗಿರ್ತದ ಸ್ಕೂಲ್ದಾಗ. ಮನ್ಯಾಗ ಬರೀ ಚೊಕ್ಕ ಓದುದ, ಸ್ಕೂಲ್ದಾಗ ಕ್ವಶನ್ ಪೇಪರ್ ಬಿಡಿಸೋದು. ಇದಕ್ಕಿಂತ ಬೆಸ್ಟ್ ವೇ ಜಗತ್ನಾಗಿಲ್ಲ. 5 ಗಂಟೆಗೆ ಬಂದು ಅಂದ್ರೆ 5 ರಿಂದ 6 ಒಂದ್ ಸ್ವಲ್ಪ ಏನಾರು ತಿನ್ನೋದ ಉಣ್ಣೋದ ಮಾಡ್ರಿ. ಒಂದ್ ಸ್ವಲ್ಪ ಮನ್ಯಾರ ಜೊತೆ ಎಲ್ಲ ಮಾತಾಡ್ರಿ. ಒಂದ್ ಸ್ವಲ್ಪ ಅಂದ್ರ 5ಕ್ಕೆ ಬಿಡ್ತಂದ್ರೂ ಮನಿಗ್ ಬರಾಕ ಒಂದ್ ಸ್ವಲ್ಪ ಟೈಮ್ ಆಗೇ ಆಗ್ತದೆ. ಮತ್ತೆ ಟೈಮ್ ಟೇಬಲ್ ಸ್ಟಾರ್ಟ್ ಆಗ್ತದೆ. 6 ಗಂಟೆ ಅಂದ್ರೆ ನಮ್ ಟೈಮ್ ಟೇಬಲ್ ಸ್ಟಾರ್ಟ್ ಆಗ್ತದೆ. 6 ರಿಂದ 6:50 ಅಗೇನ್ ಇಲ್ಲಿ ನೀವು ಕನ್ನಡ ವಿಷಯವನ್ನ ಓದ್ಕೋರಿ. ಈವ್ನಿಂಗ್ ಕನ್ನಡ ವಿಷಯನ ಓದ್ಕೋರಿ. 10 ನಿಮಿಷ ಅಗೇನ್ ರಿವಿಷನ್. 7 ಗಂಟೆಯಿಂದ 7:50 50 ನಿಮಿಷ ಕೊಡತಾನ ಎಲ್ಲಕ್ಕೂ. ಇಲ್ಲಿ ನೀವು ಹಿಂದಿ ವಿಷಯವನ್ನ ಮಾಡ್ಕೋರಿ. ಮುಂಜಾನೆ ಸೈನ್ಸ್, ಇಂಗ್ಲಿಷ, SS ಮುಗಿಸ್ಬಿಟ್ಟಾರೆ. ಸಂಜೆಕ್ ಬಂದ ಕೂಳೆ ಕನ್ನಡ, ಹಿಂದಿ. ಇದ್ರೊಳಗ ಟಫ್ ಯಾವ್ಯಾವ ನೋಡ್ಕೋರೆ. ಅಂದ್ರೆ ಕನ್ನಡ ಈಗ ಮಾಡತ್ತಿ 6 ರಿಂದ 6:50 ಮಟ್ಟ ಕನ್ನಡ ವಿಷಯವನ್ನ ಹಿಡಿದೆ ಅಂದ್ರೆ ಇಲ್ಲಿ ಗ್ರಾಮರ್ ಕ್ವಶನ್ಸ್ ಗಳು ಯಾವ ರೀತಿ ಬರತ್ತಾವು, ಛಂದಸ್ಸು, ಅಲಂಕಾರಗಳು, ಗುರು ಲಘು ಹಾಕುದ, ಏನಾದ್ರು ಟಫ್ ಅನ್ಸತೈತನ, ಯಾವ್ದಾದ್ರು ಹಳೆಗನ್ನಡ ಪಾಠದ ಪ್ರಶ್ನೆಗಳನ್ನ ಹೊಳೆ ಮಳೆ ಕೇಳತಾರನ ನೋಡ್ಕೊಂತ ಇರ್ಬೇಕು. ನೀ ಸ್ಕೂಲ್ ಅವರ್ಸ್ ದಾಗ ಕ್ವಶನ್ ಪೇಪರ್ ಅನ್ನ ನೋಡಿರ್ತಿ, ಅದನ್ನ ಇಲ್ಲಿ ಬಂದ್ ಏನ್ ಮಾಡ್ಕೋಬೇಕು, ಅದಕ್ಕೆ ತಕ್ಕಂಗ ಇಲ್ಲಿ ನೋಟ್ಸ್ ಗಳನ್ನ ಓದ್ಕೊಂತ ಇರ್ಬೇಕು. 7 ರಿಂದ 7:50 ಹಿಂದಿ ಮಾಡ್ಕೋಬೇಕು. ಹಿಂದಿ ಒಳಗ ಏನಾದ್ರು ದೋಹೆ ಗಿಹೆ ಇರ್ತಾವ, ನಮ್ಗೆ ಹಿಂದಿ ಅಟ್ ಪಕ್ಕ ಇದನ್ನ ಹೋಗಲ್ಲ, ಅಂತಾವೆಲ್ಲ ನೋಡುದ. ಹಿಂದಿ ಗ್ರಾಮರ್ ಒಳಗೆಲ್ಲ ನೀವು ಮಾಡ್ಕೋದ. ಓಕೆ, ಮತ್ 10 ನಿಮಿಷ ಇಲ್ಲಿ ಏನ್ ಮಾಡ್ಕೋದ, ಹಿಂದಿ ರಿವಿಷನ್ ಮಾಡ್ಕೋದು. ಒಂದ್ ವಿಷಯ ಓದಿರಿ ಅಂದ್ರೆ 10 ಮಿನಿಟ್ಸ್ ಅಥವಾ 5 to 7 ಮಿನಿಟ್ಸ್ ಅಥವಾ ರಿವೈಸ್ ಆಗ್ಲೇಬೇಕು.
ಈ ಸಮಯದಲ್ಲಿ ಯಾರು ಕೂಡ ಮೊಬೈಲ್ ಮತ್ತು ಟಿವಿಗಳನ್ನ ನೋಡ್ಬೇಡ್ರಿ ದಯಮಾಡಿ. ಅದ್ರ ಬಗ್ಗೆ ಲಾಸ್ಟ್ ಹೇಳ್ತಾನೆ ಏನಾಗ್ತದ ನೋಡಿದ್ರ ಅಂತ ಹೇಳಿ. ಪ್ಯೂರ್ ಶಾಟ್ ಓದುದ್ರ ಮ್ಯಾಗ ಇರ್ಬೇಕ. ಬ್ರೈನ್ದಾಗ ಬರೇ ಅದ ಏನಾಗ್ತಿರ್ಬೇಕಂದ್ರ ಜನರೇಟ್ ಆಗ್ತಿರ್ಬೇಕು. ಅಂದಾಗ ಮಾತ್ರ ಔಟ್ ಆಫ್ ಔಟ್ ತಗೊಳಕ್ ಸಾಧ್ಯನ? ನಾವ್ ಔಟ್ ಆಫ್ ಔಟ್ ತಗೋಬೇಕು ಸರ್, 95 ಮ್ಯಾಕ್ ಸ್ಕೋರ್ ಮಾಡ್ಬೇಕು, ಬಟ್ ನಾ ಮೊಬೈಲ್ ರೀಲ್ಸ್ ನೋಡ್ತಾನಿ, ನಾ ಟಿವಿ ನೋಡ್ತಾನಿ, ಸಾಧ್ಯ ಇಲ್ಲ. ಆಗಂಗಿಲ್ಲ. ಕ್ಲಿಯರಾ? ಓಕೆ. ಇಲ್ಲಿ 6ರಿಂದ 7 ಕನ್ನಡ ಮಾಡ್ಕೊಂಡ್ರಿ, 7ರಿಂದ 8 ಹಿಂದಿ ಮಾಡ್ಕೊಂಡ್ರಿ. 2 ಸಬ್ಜೆಕ್ಟ್ ಅನ್ನ ಮಾಡ್ಕೊಂಡ ಒಂದ್ ಸ್ವಲ್ಪ 10 ನಿಮಿಷ ರಿವಿಷನ್ ಮಾಡ್ಕೊಂಡ ರೆಸ್ಟ್ ಮಾಡ್ಕೋರಿ. 8ರಿಂದ ನೀವು ರೆಸ್ಟಿಗೆ ಹೋಗ್ಬೇಕು. ರೆಸ್ಟ್ ಮೀನ್ಸ್ ಒಂದ್ ಸ್ವಲ್ಪ ಏನಾದ್ರು ಮನ್ಯಾಗ ಕೆಲಸ ಇದ್ದು ಅಂದ್ರೆ, ಮನ್ಯಾಗ ಕೆಲಸ ಅಂದ್ರೆ ಏನ್ ದೊಡ್ಡ ಕೆಲಸ ಮಾಡ್ಬೇಡ್ರಿ. ಇನ್ನೊಂದ್ 15 ದಿನ ಅಂತ ಕೆಲಸ ಹೇಳತ್ತಿಲ್ಲ. ಮನ್ಯಾರ ಜೊತೆ ಒಂದ್ ಸ್ವಲ್ಪ ಮಾತಾಡುದ, ಊಟ ಮಾಡುದ. ಈ ಸಮಯದಾಗ ಊಟ ಮಾಡ್ಕೊಂಡ ಮತ್ತೆ ಎಲ್ಲಿಗೆ ರೆಡಿ ಆಗ್ಬೇಕಂದ್ರೆ 9:30 ರೆಡಿ ಆಗ್ಬೇಕು. 9:30 ರೆಡಿ ಆಗ್ಬೇಕು. ಸರ್ ಎದಕ್ ರೆಡಿ? ಇಲ್ಲಿ ಬೆಂಕಿ ವಿಷಯ ಐತಿ. ಅಸಲಿ ವಿಷಯ ಸ್ಟಾರ್ಟ್ ಆಕೈತಿ 9:30 ಅಂದ್ರೆ. 9:30 ಅಂದ್ರೆ ಬುಕ್ಕ, ಪೆನ್ನ, ಕ್ವಶನ್, ಇವನ ಸ್ಕೂಲಾಗ ಬರ್ಸಿದಂತ ನೋಟ್ಸ್, ಟೆಕ್ಸ್ಟ್ ಬುಕ್ಕ ಹಿಡ್ಕೊಂಡ್ ಕುಂಡ್ರಬೇಕು ಮ್ಯಾಥಮೆಟಿಕ್ಸ್ ಮಾಡಾಕ, ಮ್ಯಾಥ್ಸ್ ಮಾಡಾಕ. ಅಸಲಿ 9:30 ಕುಂತ್ರಿ ಅಂದ್ರ 11 ಗಂಟೆ ಮಟ ಮ್ಯಾಥ್ಸ್ ಮಾಡ್ರಿ. ಓಕೆ, ಇದಕ್ಕೊಂದು 1.5 ತಾಸು ಕೊಡ್ತಾನ. ಯಾಕಂದ್ರೆ ಒಂದ್ ಸ್ವಲ್ಪ ಕ್ಲಿಷ್ಟಕರವಾದಂತ ವಿಷಯ ಅದ. ಕ್ವಶನ್ ಪೇಪರ್ ಅನ್ನ ಎಲ್ಲವನ್ನ ಗಮನಿಸಿದಾಗ ಗಣಿತದ ಪ್ರಶ್ನೆಗಳು ಹೊಸ ರೂಪುರೇಷೆಯನ್ನ ಪಡ್ಕೊಂತ ಬರಾತಾವು. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಒಳಗ ಅಪ್ಲೈಡ್ ಕ್ವಶನ್ಸ್ ಗಳು ಜಾಸ್ತಿ ಆಗಿರುವುದರಿಂದ ಅದ್ರೊಳಗೂ ಟ್ರಿಗ್ನಾಮೆಟ್ರಿ, ತ್ರಿಕೋನಮಿತಿ ಪಾಠದಿಂದ 3 ಅಂಕಗಳಿಗೆ ಒಂದು ಪ್ರಶ್ನೆಯನ್ನ ಮ್ಯಾಥ್ಸ್ ಒಂದು ಪೂರ್ತಿ ಒಂದು ಡಿಟೇಲಿಂಗ್ ವಿಡಿಯೋ ಮಾಡಿ ಅಲ್ಲೆಲ್ಲ ನಿಮ್ಗೆ ಯಾವ ಅಪ್ಲೈಡ್ ಬರತ್ತಾವ, ಯಾವನ್ ಹೆಂಗ್ ಬಿಡಿಸ್ಬೇಕಂತ ಹೇಳ್ತಾನೆ. ತ್ರಿಕೋನಮಿತಿಯ ಅಪ್ಲೈಡ್ ಕ್ವಶನ್ ಬಂದ್ರು ಕೂಡ 3 ಅಂಕಕ್ಕ. ಅದೇನು ಹೊರಗಿಂದ ಟ್ವಿಸ್ಟ್ ಏನೂ ಬರತ್ತಿಲ್ಲ, ಪುಸ್ತಕೀಯ ಮಾದರಿ ಒಳಗಿಂದ ಬರತ್ತದ. ಹಾಗಾಗಿ ಇದನ್ನ ಎಲ್ಲಾರು ಕೂಡ ಬಿಡಿಸಬಹುದು. ಬಟ್ ಬಿಡಿಸಲಾಗದ ಪ್ರಶ್ನೆಗಳು ಯಾವ್ಯಾವ ಅಂದ್ರೆ, ಒಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣದ ಬಗ್ಗೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಅನ್ನ ಸ್ವಲ್ಪ ಟಫ್ ಮಾಡತ್ತಾನ. ಎರಡನೇದ್ದು ವರ್ಗ ಸಮೀಕರಣದ ವಾಕ್ಯ ರೂಪದ ಪ್ರಶ್ನೆ ಬರತ್ತಾವು. ಇದನ್ನು ಕೂಡ ಬಿಡಿಸಬಹುದು, ಇದೇನ್ ಪ್ರಾಬ್ಲಮ್ ಇಲ್ಲ. 5 ಮಾರ್ಕಸ್ಸಿಗೆ ಒಂದು ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲದ ಪ್ರಶ್ನೆ ಬರ್ತದಲ್ಲ, ಅದನ್ನ ಒಂದ್ ಸ್ವಲ್ಪ ಬಹಳ ಟೆಕ್ನಿಕಲ್ ಆಗಿ ಓದಿ 2 ಇರ್ತಾವ ಅಥವಾ ಕ್ವಶನ್ ಇರ್ತಾವ. ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಫಲ ಪಾಠ, ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್, ಆ ಲೆಸನ್ ದಿಂದ ಬರುವಂತ ಕ್ವಶನ್ಸ್ ಗಳ ಮೇಲೆ ಬಹಳಷ್ಟು ಗಮನ ಇರಬೇಕು. ಕ್ವಶನ್ ಅನ್ನ ಕರೆಕ್ಟ್ ಆಗಿ ನೋಡಿ ದತ್ತಾಂಶಗಳ ಮೇಲೆ ಗಮನ ಇರಬೇಕು. ಚಿತ್ರವನ್ನ ನೋಡ್ಕೊಂತ ಇರ್ಬೇಕು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಐತೋ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಐತೋ, ಏನು ಗಣಫಲದ ಬಗ್ಗೆ ಪ್ರಶ್ನೆ ಅದಾನ. ಓಕೆ, ಇಲ್ಲಿ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡ್ರಿ ಅಂದ್ರೆ ಆಲ್ಮೋಸ್ಟ್ ಗೆದ್ದಂಗ ನೀವು. ಇನ್ನು ಮ್ಯಾಥಮೆಟಿಕ್ಸ್ ಒಳಗೆ MCQ 1 ಮಾರ್ಕಸ್ ಅಷ್ಟೇನ್ ಟಫ್ ಆಗಿರೋದಿಲ್ಲ. ಎಲ್ಲೋ 1 ಅಥವಾ 2 ಟ್ವಿಸ್ಟ್ ಮಾಡಿರ್ತಾನೋ ಅಲ್ಲಿ ಕರೆಕ್ಟ್ ಗಮನ ಕೊಟ್ಟು ಅದನ್ನ ನೋಡ್ಕೊಂಡ್ರಿ ಅಂದ್ರೆ ಅದನ್ನ ಬಿಡಿಸಬಹುದು. ಈ ಮ್ಯಾಥಮೆಟಿಕ್ಸ್ ಸೈನ್ಸ್ ಸಂಬಂಧಪಟ್ಟಂಗ ಒಂದು ಸಪರೇಟ್ ವಿಡಿಯೋನ ಮಾಡ್ತಾನ. ಆ ಮ್ಯಾಥಮೆಟಿಕ್ಸ್ ಸ್ಟ್ರಾಟರ್ಜಿ, ಸೈನ್ಸ್ ಸ್ಟ್ರಾಟರ್ಜಿ ಅಂತ ಹೇಳಿ. ಅಲ್ಲಿ ನೀವು ಇದನ್ನ ನೋಡ್ರಿ. ಇಲ್ಲಿ ಅದನ್ನ ಲ್ಯಾಗ್ ಮಾಡಂಗಿಲ್ಲ. 9:30 11 ಗಂಟೆ ಮ್ಯಾಥ್ಸ್ ಅನ್ನ ಮಾಡ್ಕೋಬೇಕು. ಆಮೇಲೆ 11:10 ತನ ಸ್ವಲ್ಪ ಗಣಿತದ ರಿವಿಷನ್ ನಡಿಬೇಕು. ಆಮೇಲೆ ನೀವು ಡೈರೆಕ್ಟ್ ಬೆಡ್ ಹೋಗಬೇಕ, ಮಲ್ಕೊಳಕ್ ರೆಡಿ ಆಗ್ಬೇಕು, ಮಲ್ಕೋಬೇಕು. ಆಕ್ಚುಲಿ ನಿದ್ದೆನೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ವಿದಿನ್ 10:30 ಒಳಗಾಗಿ, ಸಾರಿ 11:30 ಒಳಗಾಗಿ, ವಿದಿನ್ 11:30 ಒಳಗಾಗಿ ಮಲಗಿರ್ಬೇಕು. ಓಕೆ, 11:30 ನಮ್ದು ಸ್ಲೀಪಿಂಗ್ ಟೈಮ್ ಆಗಿರಾಕಬೇಕು. ಓಕೆ, ಯಾಕಂದ್ರೆ ಮುಂಜಾನೆ 4:15 ನಾವೇನ್ ರೋಬೋಟ್ಗಳಲ್ಲ, ನಾವು ಮನುಷ್ಯರ. 11:30 ಇಂದ 12:30, 1:30, 2:30, 3:30, 4:30. ಓಕೆ, 11:30 ಮಲಗಿರಿ ಅಂದ್ರೆ 11:30 ಇಂದ 12:30, 12:30 ಇಂದ 1:30, 1:30 ಇಂದ 2:30, 2:30 ಇಂದ 3:30, 3:30 ಇಂದ 4:30 ಅಂದ್ರೆ 1 2 3 4 5 ಅವರ್ಸ್ ನಿಮಗೆ ಕರೆಕ್ಟ್ ಆಗಿ ನಿದ್ದೆ ಆಗ್ತದ. ಓಕೆ, ಸಾಕಿಷ್ಟು. 11:30 ಮಲಗಿರಿ ಅಂದ್ರೆ 5-5.5 ತಾಸು ನಿದ್ದೆ ಆಗ್ತದ ಕರೆಕ್ಟ್ ಆಗಿ. 11:30 ಏನಾದ್ರು ಕರೆಕ್ಟ್ ಆಗಿ ಮಲಗಿದ್ರಿ ಅಂದ್ರೆ ಇಷ್ಟು ಸಾಕು, ಏನು ಪ್ರಾಬ್ಲಮ್ ಇಲ್ಲ. ಸರ್ ಮತ್ತೆ 8 ತಾಸು ಮಕ್ಕೋ ಅಂತಾರಲ್ರಿ, 10 ತಾಸು ಮಕ್ಕೋ ಅಂತಾರಲ್ರಿ, ಬ್ರೇನ್ ಹಂಗ ಹಿಂಗ ಏನೇನು. ಆ 8 ತಾಸ 10 ತಾಸ ಬಹಳಷ್ಟು ವಯಸ್ಸಾದವ್ರಿಗೆ, ಅಜ್ಜ ಅಜ್ಜಿ ಇರ್ತಾರಲ್ಲ ಅಂತವ್ರಿಗೆ, ಸಣ್ಣ ಮಕ್ಕಳಿಗೆ, ನಾವೆಲ್ಲ ಯುವಕರ, ನಾವೆಲ್ಲ ಗಟ್ಟಿ ರಕ್ತವನ್ನ ಹೊಂದಿದವ್ರ, ಎಲ್ಲ ಇದನ್ನಾಗಿರ್ತ, ಡೆವಲಪ್ ಆಗಿರ್ತದೆ ಈ ಬಾಡಿ. ಅದ್ರ ಜೊತೆ ಬ್ರೈನ್ ಕೂಡ ಏನೇನು ಆಗುದಿಲ್ಲ. 4 to 5 hours ಇನಫ್, ಸಾಕ. 5 ತಾಸು ಫಸ್ಟ್ ಕ್ಲಾಸ್ ನಿದ್ದೆ ಆಕೈತಿ. ಅಂಡರ್ಸ್ಟ್ಯಾಂಡ್? ಸರ್ ಮತ್ತೆ ಏನು ಆಗುದಿಲ್ಲ,
ಬೇಕಾದ್ರೆ ನಿಮ್ ಅಣ್ಣಗಳನ್ನ ಅಕ್ಕಗಳನ್ನ ಕೇಳಿ ನೋಡ್ರಿ, ಕಾಲೇಜ್ ಹೋಗ್ತಿರ್ತಾರ ಅವ್ರ 2 ಗಂಟೆ 3 ಗಂಟೆ ಮಟ್ಟ ರೀಲ್ಸ್ ನೋಡ್ತಿರ್ತಾರ ಇನ್ಸ್ಟಾಗ್ರಾಮ್ದಾಗ. ನೋಡಿ ಮತ್ ಮುಂಜಾನೆ 6 ಗಂಟೆಗೆ ಎದ್ದು ಹೋಗ್ತಿರ್ತಾರ. ಏನೇನೂ ಆಗಿಲ್ಲ ಅವ್ರಿಗೆ, ನಿಮಗೂ ಏನೂ ಆಗುದಿಲ್ಲ. ಏನೂ ಆಗುದಿಲ್ಲ. ಒಂದ್ 15 ದಿನ ಅಲ್ಲ ಇದೆ. ಎಸ್, ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಟೈಮ್ ಟೇಬಲ್ಸ್. ಇದನ್ನ ಹಾಕಿ ಕೊಟ್ಟಿದ್ದಂತ ಟೈಮ್ ಟೇಬಲ್. 5 ತಾಸು ನಿದ್ದೆಯನ್ನ ಕೂಡ ಕವರ್ ಮಾಡೀನಿ, ಉಳ್ಕಿದ ಎಲ್ಲವನ್ನ ಕೂಡ ಕವರ್ ಮಾಡೀನಿ. ನಿಮಗ್ ಫಸ್ಟ್ ಕ್ಲಾಸ್ ಇದೆ. ಎಲ್ಲಾ ವಿಷಯದ ಪ್ರಭುತ್ವವನ್ನ ಪಡೆಯಕ ಹೆಲ್ಪ್ ಆಗುವಂತ ಟೈಮ್ ಟೇಬಲ್. ಅಗೇನ್ ರಿವೈಸ್ ದಿಸ್ ಟೈಮ್ ಟೇಬಲ್. ಎನಿ ಕಂಡೀಷನ್ 4:30 ನಾವ ಹೇಳ್ಬೇಕು. ಇಲ್ಲಿ ಒಂದ್ ಸ್ವಲ್ಪ ಧ್ಯಾನವನ್ನ ಮಾಡ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್. ಬ್ರೈನ್ ಜನರೇಟ್ ಆಗ್ಬೇಕಂದ್ರ ಬ್ರೈನಿಗೆ ನಾವು ಬ್ರೈನ್ ಫಂಕ್ಷನ್ಸ್ ಹಂಗದಾವ್. ಓಕೆ, ನಾವ್ ಎದ್ದ ಕೂಡ ನಾವು ಓದಾಕ್ ಹಿಡಿಬಾರ್ದು. ರಿಫ್ರೆಶ್ ಆಗ್ಬೇಕು, ಮುಖ ತೊಳ್ಕೊಬೇಕು, ಬ್ರಷ್ ಮಾಡ್ಕೋಬೇಕ, ಒಂದ್ 10 ನಿಮಿಷ ಧ್ಯಾನ ಮಾಡ್ಕೋಬೇಕ. ದೇವರ ನಾಮಸ್ಮರಣೆಯಿಂದ ಧ್ಯಾನ ಮಾಡ್ಕೊಳ್ರಿ. ನಿಮ್ಗೆ ಇಷ್ಟ ದೇವ್ರ ಯಾವ್ದ ಆ ದೇವ್ರ, ಅಥವಾ ಏನ್ ದೇವ್ರಿಗೆ ಏನೂ ಇಲ್ಲ ಅಂದ್ರೆ ಸುಮ್ಮ ಒಂದ್ ಸ್ವಲ್ಪ ಏಕಾಗ್ರತೆ ಹೆಚ್ಚ ಮಾಡ್ಕೊಳಕ್ ಒಂದ್ ಪಾಯಿಂಟ್ ಮ್ಯಾಗ ಅದನ್ನ ಅನಾಲಿಸಿಸ್ ಮಾಡ್ಕೋತ ಕೂತ್ ಬಿಡ್ರಿ. ಇಲ್ಲಿ ಇದು ಇಂಪಾರ್ಟೆಂಟ್ ಇದೆ. 5 ಗಂಟೆಯಿಂದ ಸ್ಟಡಿ ಸ್ಟಾರ್ಟ್ ಆಗ್ಬೇಕು. 5ರಿಂದ 5:50 ಸೈನ್ಸ್ ಹಾಕೊಟ್ಟನಿ, 10 ನಿಮಿಷ ರಿವಿಷನ್. 6ರಿಂದ 6:50 ಇಂಗ್ಲಿಷ್ ಹಾಕೊಟ್ಟನಿ, 10 ನಿಮಿಷ ರಿವಿಷನ್. 7ರಿಂದ 7:50 SS ಹಾಕೊಟ್ಟನಿ, 10 ನಿಮಿಷ ರಿವಿಷನ್. 3 ಸಬ್ಜೆಕ್ಟ್ ಎನಿ ಕಂಡೀಷನ್ ಮಾರ್ನಿಂಗ್ ಕವರ್ ಆಗಾಕಬೇಕು. ಇನ್ನು ಸ್ಕೂಲ್ ಅವರ್ದಾಗ ಕ್ವಶನ್ ಪೇಪರ್ಸ್ ಗಳ ಅನಾಲಿಸಿಸ್ ನಡಿಬೇಕು. 14 ಕ್ವಶನ್ ಪೇಪರ್ ಗಳ ಬಗ್ಗೆ ಹೇಳಿನ ಈಗ. ಎವ್ರಿ ಸಬ್ಜೆಕ್ಟ್ 14 ಕ್ವಶನ್ ಪೇಪರ್ಸ್ ಆರ್ ದೇರ್ ವೆಬ್ಸೈಟ್. ದಟ್ ವೆಬ್ಸೈಟ್ ಈಸ್ KSEAB. ಬೋರ್ಡ್ ಎಕ್ಸಾಮಿನೇಷನ್ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಒಳಗೆ 14 ಕ್ವಶನ್ ಪೇಪರ್ ಅವೈಲೇಬಲ್ ಅದಾವ. 14 ಯಾವ್ದಂದ್ರೆ ಈ ವರ್ಷ ರಿಲೀಸ್ ಆಗಿರುವಂತ 7 ಕ್ವಶನ್ ಪೇಪರ್, ಹಾದ ವರ್ಷನೂ 7 ಕ್ವಶನ್ ಪೇಪರ್ ಅನ್ನ ಹೇಳಿನಿ. ಈ ವರ್ಷದ 7 ಕ್ವಶನ್ ಪೇಪರ್ ಯಾವ? 4 ಮಾಡಲ್ ಪ್ಲಸ್ 3 ರಾಜ್ಯ ಮಟ್ಟದ ಸರಣಿ. ಹಾದ ವರ್ಷದ 7 ಯಾವ? 4 ಮಾಡಲ್ ಕ್ವಶನ್ ಪೇಪರ್ ಅದಾವ. ಅವ್ರು 3 ಇವು ಬೋರ್ಡ್ ಎಕ್ಸಾಮ್ ದವ್ರ ಕಂಡಕ್ಟ್ ಮಾಡಿರುವಂತ ವಾರ್ಷಿಕ ಪರೀಕ್ಷೆ ಕ್ವಶನ್ ಪೇಪರ್ ಇವು. 3 ಎಕ್ಸಾಮ್ ನಡೆದು ಹಾದ ಸಲ. ಈಗ ನಿಮಗ್ 3 ಇಲ್ಲ, 2 ಅದಾವ ನಿಮ್ಗೆ. ಈಗ ಒಂದೇದ್ರಾಗ ಹೊಡ್ಕೋಬೇಕ, 95 ಅಬವ್ ಆಗ್ಬೇಕ. ಒಂದ ಗುರಿ ಒಂದ ಇದನ್ನ ನೋಡ್ರಿ, ಆಪ್ಷನ್ ಇಡಕ್ ಹೋಗ್ಬೇಡ್ರಿ. ಔಟ್ ಆಗ್ಬೇಕ. 625ಕ್ಕೆ 625 ಹೊಡಿಬೇಕು. 624 ಹೊಡೆದ್ರು ನಿದ್ದೆ ಹೆಚ್ಚಿರಬಾರ್ದು ನಿಮಗ್. ಆ ಲೆವೆಲ್ ಆಫ್ ಥಿಂಕಿಂಗ್ ಇಟ್ಕೊಂಡನ ರೆಡಿ ಆಗ್ಬೇಕು. ಕ್ಲಿಯರ್? ಸ್ಕೂಲ್ ಅವರ್ದಾಗ ಕ್ವಶನ್ ಪೇಪರ್ ಗಳ ಡಿಸ್ಕಷನ್, ಕ್ವಶನ್ ಪೇಪರ್ ಗಳ ಅನಾಲಿಸಿಸ್ ಆಗ್ಲಿ. ಮತ್ ಮನಿಗ್ ಬಂದ ಕೂಳೆ 6ರಿಂದ ಮತ್ ರೆಡಿ ಆಗ್ಬೇಕು. 6ರಿಂದ 6:50 ಕನ್ನಡ ವಿಷಯ ಓದ್ರಿ, 10 ನಿಮಿಷ ರಿವಿಷನ್. 7ರಿಂದ 7:50 ಹಿಂದಿಯನ್ನ ಮಾಡ್ಕೋರಿ, 10 ನಿಮಿಷ ರಿವಿಷನ್. 8 ಗಂಟೆಕ ಫ್ರೀ ಆಗ್ರಿ. ಫ್ರೀ ಅಂದ್ರ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಕೋರಿ. 9 ಗಂಟೆ ತಗೋರಿ. 9:30 ಮಟ ಅಂದ್ರೆ 1.5 ತಾಸ ಒಳಗೆ ಊಟ ಗೀಟ ಎಲ್ಲಾ ಮಾಡ್ಕೊಂಡು 9:30 ಮತ್ತೆ ರೆಡಿ ಆಗ್ಬೇಕು. ದಟ್ ಈಸ್ ಮ್ಯಾಥ್ಸ್ ಮಾಡಕ. 9:30 11 ಗಂಟೆ ಮಟ ಮ್ಯಾಥ್ಸ್ ಆಗ್ಬೇಕು. ಎನಿ ಕಂಡೀಷನ್ 11:30 ಸ್ಲೀಪ್, ಮಕ್ಕೊಂದಿರ್ಬೇಕು. ಓಕೆ, 11:30 ಮಕ್ಕೊಂದ್ ಮತ್ತೆ ಅಗೇನ್ 4:30 ಹೇಳ್ಬೇಕು. ದಿಸ್ ಇಸ್ ದ ಟೈಮ್ ಟೇಬಲ್. ಕ್ಲಿಯರಾ? ಐ ಹೋಪ್ ನಿಮಗೆ ಇದೆಲ್ಲಾನು ಅಂಡರ್ಸ್ಟ್ಯಾಂಡ್ ಆಗಿದೆ. ಇದನ್ನ ಡೈಲಿ ಮಾಡ್ಕೋರಿ. ಇನ್ನ ಸಂಡೇ ಏನಾದ್ರು ಬಂತಂದ್ರ, ಓಕೆ, ಸಂಡೇ ಅಂದ್ರ ಪೂರ್ತಿ ಸುಟಿ ಇರ್ತದ. ನೀವು ಸಂಡೇ ಅಥವಾ ಸುಟಿ ಡೇ ಏನಾದ್ರು ಇತ್ತಂದ್ರ, ಸಂಡೇ ಅಂದ್ರ ಸಂಡೇ ಅನ್ಕೋಬೇಡ್ರಿ. ಇದನ್ನ ರಿವೈಸ್ ಡೇ ಅಥವಾ ರಿವಿಷನ್ ಡೇ ಅಂತ ಹೇಳಿ ನೀವು ಕನ್ವರ್ಟ್ ಮಾಡ್ಕೋರಿ. ಇಲ್ಲಿ 2 ತಾಸು ಸ್ಟಡಿ ಆಗ್ಬೇಕು. ಈ ಫಾರ್ ಎಕ್ಸಾಂಪಲ್ 8ನೇ ತಾರೀಕು ಸಂಡೇ ಸುಟಿ ಐತಿ, ಅದನ್ನ ಬಿಟ್ರೆ 15ನೇ ತಾರೀಕು ಸಂಡೇ ಸುಟಿ ಐತಿ. 15ನೇ ತಾರೀಕು ಮಟ ನಮ್ ಟೈಮ್ ಟೇಬಲ್ ವರ್ಕ್ ಆಕೈತೆ ಅಂತ ಹೇಳಿನಿ. 15ನೇ ತಾರೀಕು ಮಟನ ಟೈಮ್ ಟೇಬಲ್ ವರ್ಕ್ ಮಾಡ್ಬೇಕು ಇದನ್ನ ಎಲ್ಲಾ ವಿಷಯದ. 16ಕ್ಕ ಮತ್ 17ಕ್ಕ ಪ್ಯೂರ್ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದೈತ್ಲ ಅಂದ್ರೆ 18ನೇ ತಾರೀಕು ಎಕ್ಸಾಮ್ ನಡೀತೈತಿ. ಆ 18ನೇ ತಾರೀಕು ಎಕ್ಸಾಮ್ ನಡೆಯೋದನ್ನ ನಾವು ಓದ್ಬೇಕು. ಆ ಬೇರೆ ವಿಷಯವನ್ನು ಒಟ್ಟ ಓದಬಾರ್ದಲ್ಲಿ ಹಿಂದಿನ 2 ದಿನ. ಕ್ಲಿಯರ್? 15 ತಾರೀಕು ಮಟ ಈ ಟೈಮ್ ಟೇಬಲ್ ನಾ ಏನ್ ಹಾಕೊಟ್ಟಲ್ಲ ಈ ಟೈಮ್ ಟೇಬಲ್ ಅನ್ನ ವರ್ಕ್ ಮಾಡ್ಬೇಕು. ಇನ್ ಸಂಡೇ ಏನಾದ್ರು ಐತ್ರಿ ಸರ್ ಅಂದ್ರೆ ನಮಗ್ ಪೂರ್ತಿ ದಿನ ನಾವು ಮನ್ಯಾಗ ಇರ್ತವ್ರಿ, ಸ್ಕೂಲ್ನಾಗ ಇರಂಗಿಲ್ರಿ ಅಂದ್ರೆ ಇಲ್ಲಿ ಬಹಳಷ್ಟು ಅಡ್ವಾಂಟೇಜ್ ನಮಗೈತಿ. ಇಲ್ಲಿ ನಾವ್ ಏನ್ ಮಾಡ್ಬೇಕಂದ್ರ ಅಗೇನ್ 5 ಗಂಟೆಗೆ ಎಳ್ಳೂರು ರೂಢ 5 ಗಂಟೆಗೆ ಎಳಾಕಬೇಕು. 5 ಗಂಟೆಗೆ ಅಭ್ಯಾಸ ಮಾಡ್ಬೇಕಂದ್ರೆ 4:30 ಎಳಾಕಬೇಕು. ಇದನ್ನ ರೂಢ ಒಟ್ಟ ತಪ್ಪಿಸ್ಕೋಬೇಡ್ರಿ. ಇದನ್ನ ಸಂಡೇ ಐತಿ ಅಂತ ಮಲಗಬೇಡ್ರಿ. ಸಂಡೇ ಐತಿ ಅಂತ ಮಕ್ಕೊಂಡ್ರಿ ಅಂದ್ರೆ ಯಾರೋ ಒಬ್ರು ಅದು ಓದ್ತಿರ್ತಾರೋ ನಿಮ್ಗೆ ಎಷ್ಟು ಮಾರ್ಕ್ಸ್ ತಗೋತಾರ ಇಷ್ಟ, ಮತ್ತೇನಿಲ್ಲ. 5ರಿಂದ 7 ಇಲ್ಲಿ 2 ತಾಸನ್ನ ಕವರ್ ಮಾಡ್ತಾನ. ಸಂಡೇ ಇದ್ದಾಗ ಪ್ರತಿ ಸಬ್ಜೆಕ್ಟ್ 2 ತಾಸು ಕವರ್ ಮಾಡ್ಬೇಕು. 1 ತಾಸು ಓದ್ಕೋರಿ, ಬೇಕಾದ್ರೆ 1 ತಾಸು ಕ್ವಶನ್ ಪೇಪರ್ ಬಿಡಿಸ್ಕೋರಿ, ನಿಮ್ಮ ಅನುಕೂಲ ಇದೆ. ಒಟ್ಟು 2 ತಾಸು ಕವರ್ ಆಗ್ಬೇಕು ಸಂಡೇ ಪ್ರತಿ ಸಬ್ಜೆಕ್ಟ್. 5ರಿಂದ 7 ಅಗೇನ್ ಸೈನ್ಸ್. ನಾವ್ ಏನ್ ಸಿಸ್ಟಮ್ ಇಟ್ಟೋಲ್ಲ ಇದ ಸಿಸ್ಟಮ್ ಹೋಗ್ಬೇಕು. ಇಲ್ಲೊಂದ್ 10 ನಿಮಿಷ ಕವರ್ ಮಾಡ್ಕೋರಿ. ಅಂದ್ರೆ 7 ಅಂದ್ರೆ 7ಕ್ಕೆ ಮುಗಿಸ್ಬೇಡ್ರಿ. 6:50 ಮುಗಿಸಿರಿ ಅಂದ್ರೆ 10 ನಿಮಿಷ ಕವರ್ ಆಗ್ತದ. 7ರಿಂದ 9 ಅಗೇನ್ 2 ತಾಸ. 2 ತಾಸು ಇಲ್ಲಿ ಏನ್ ಮಾಡ್ತಾನ ಅಂದ್ರ ನಾನು ಫ್ರೆಶ್ ಅಪ್ ಆಗಿ ಬಿಡ್ತಾನೆ. ಯಾವುದೇ ಸಬ್ಜೆಕ್ಟ್ ಅನ್ನ ಓದಾತಿಲ್ಲ ಇಲ್ಲಿ, ಫ್ರೆಶ್ ಅಪ್ ಆಗ್ರಿ.
7 to 9 ಇಲ್ಲೇನೋ ಅಭ್ಯಾಸ ಮಾಡ್ಕೊತ ಕುಂಡ್ರಬೇಡ್ರಿ. ಬಟ್ ನಾ 5 ಗಂಟೆಗೆ 4:15 ಎದ್ದು 5 ಗಂಟೆಗೆ ಸ್ಟಾರ್ಟ್ ಮಾಡ್ತಿರಲ್ಲ, 7 ಗಂಟೆ ಮಟ್ಟ ಒಂದ್ ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಕೊರಿ. ಆಮೇಲೆ 7 ಗಂಟೆಯಿಂದ ನಿಮ್ ರೂಮ್ ಬಿಟ್ಟು ಎದ್ದು ಹೊರಗೆ ಬಂದ್ ಬ್ರಷ್ ಮಾಡ್ಕೋದ, ಫ್ರೆಶ್ ಅಪ್ ಆಗೋದ, ನಾಷ್ಟ ಮಾಡ್ಕೋದ, 9 ಗಂಟೆ ಒಳಗ ಎಲ್ಲ ಕವರ್ ಆಗಿರ್ಬೇಕು, ನಿಮ್ದು ಮುಗಿದಿರ್ಬೇಕು. 9 ರಿಂದ 11 ನೆಕ್ಸ್ಟ್ ಸಬ್ಜೆಕ್ಟ್ ರೆಡಿ ಆಗ್ಬೇಕು ಬಡ ಬಡ. 9 ರಿಂದ 11 ಇಂಗ್ಲಿಷ್ ಕೊಡ್ತೇನೆ. ಓಕೆ, ಇಂಗ್ಲಿಷ್ ಏನೇನ್ ಅದಾವ ಎಲ್ಲ ಚೆನ್ನಾಗಿ ನೋಡ್ಕೋರಿ. ಅವನ ಪ್ಯಾಸೇಜ್ ಆಗಿರ್ಬಹುದು, ಆಮೇಲೆ ಎಸ್ಸೆ ರೈಟಿಂಗ್, ಲೆಟರ್ ರೈಟಿಂಗ್ ಬರೀದ, ಗ್ರಾಮ್ಯಾಟಿಕಲ್, ಆಮೇಲೆ ಪಾಠದ ಪ್ರಶ್ನೋತ್ತರಗಳ ಎಲ್ಲವನ್ನ ಇಂಗ್ಲಿಷ್ ಒಳಗೆ ಟಾಪ್ ಆಗಬೇಕು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನೀವು. ಓಕೆ, 9 ರಿಂದ 11 ಇಂಗ್ಲಿಷ್ ಮಾಡ್ಕೊರಿ. 11 ರಿಂದ 1 ಗಂಟೆ ಅಗೇನ್ SS. ಓಕೆ, ಇಲ್ಲಿ 11 ಅಂದ್ರೆ 11 10:50 10 ನಿಮಿಷ ರಿವಿಷನ್ ಆಗ್ಬೇಕಾ. ಇಲ್ಲಿ ಪ್ರತಿ ಎವ್ರಿ ಸಬ್ಜೆಕ್ಟ್ 10 ನಿಮಿಷ ರಿವಿಷನ್ ಮಾಡ್ಕೊಂಡ್ಬಿಡ್ರಪ್ಪ, ಗೊತ್ತಾಗ್ಬಿಡ್ತೈತೆ ನಿಮಗ. ಕ್ಲಿಯರ್? 11 ರಿಂದ 1 ಗಂಟೆ SS ಮಾಡಕಬೇಕು. ಇಲ್ಲಿ ಮಾರ್ನಿಂಗ್ ಸೆಷನ್ ದಾಗ ಮತ್ತೆ ಅಗೇನ್ 3 ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಕೊಡತ್ತ ನಾನು ನಿಮಗೆ. 5 ರಿಂದ 7 ಸೈನ್ಸ್ ಮಾಡ್ಕೊಂಡ್ ಆಮೇಲೆ ರಿಫ್ರೆಶ್ ಆಗಿ 9 ರಿಂದ 11 ಇಂಗ್ಲಿಷ್ ಮಾಡ್ಕೊಂಡ್ 11 ರಿಂದ 1 ಮಧ್ಯಾಹ್ನ ಕೂಡ 3 ಸಬ್ಜೆಕ್ಟ್ ಕವರ್ ಆಗಬೇಕ. 1-1:30 ಊಟ ಮಾಡ್ಕೊಂಡ 2 ರಿಂದ 4 ಮಟ್ಟ 2 ತಾಸು ಏನ್ ಮಾಡ್ರಿ, ಮಲ್ಕೋರಿ, ಸ್ಲೀಪ್. ಮಧ್ಯಾಹ್ನ ಸ್ವಲ್ಪ ಮಲ್ಕೋರಿ. ಯಾಕಂದ್ರ ವಾರ ಪೂರ್ತಿ ಎದ್ದು ಅಭ್ಯಾಸ ಮಾಡಿರ್ತೀರಿ, ಅಥವಾ ಮತ್ತೆ ಇವತ್ತ ಮುಂಜಾನೆ ಎದ್ದಿರ್ತೀರಿ. ಇಲ್ಲೊಂದ್ ಸ್ವಲ್ಪ ನಿದ್ದೆ ಆಗಲಿ, ಇಲ್ಲಿ 1-2 ತಾಸು ಮಧ್ಯಾಹ್ನ ನಿದ್ದೆ ಆತು ಅಂದ್ರ ರಿಫ್ರೆಶ್ ಆಗ್ತದ ಮೈಂಡ್ ಅಥವಾ ಬ್ರೈನ್ ರಿಫ್ರೆಶ್ ಆತು ಅಂದ್ರ 4 ಗಂಟೆಗೆ ಮತ್ತೆ ರೆಡಿ ಆಗ್ಬೇಕು. ಅಥವಾ 10 ನಿಮಿಷ ವಾಕಿಂಗ್ ಮಾಡ್ರಿ. ಎದ್ದು ಮಕ ತಕ್ಕೊಂಡು ವಾಕಿಂಗ್ ಮಾಡ್ಕೊಂಡು ಏನಾದ್ರು ಒಂದ್ ಸ್ವಲ್ಪ ತಿನ್ನೋದಿತ್ತಂದ್ರ, ಚಾ ಕುಡಿದಿತ್ತಂದ್ರ ಕುಡ್ರಿ. ಚಾ ಕುಡಿಯಾಕ ಹೋಗ್ಬೇಡ್ರಿ. ಆಕ್ಚುಲಿ ಏನಾದ್ರು ಒಂದ್ ಸ್ವಲ್ಪ ತಿನ್ನೋದಿತ್ತಂದ್ರ ತಿನ್ರಿ. 4 ಗಂಟೆಗೆ ರೆಡಿ ಆಗ್ಬೇಕು. 4 ರಿಂದ 6 ಅಗೇನ್ ಅನದರ್ ಸಬ್ಜೆಕ್ಟ್. 4 to 6 ಏನ್ ಮಾಡ್ಕೋಬೇಕಂದ್ರ 4 to 6 ಮಾಡ್ಕೋಬೇಡ್ರಿ. ಇದನ್ನ ಇಲ್ಲಿ 1.5 ತಾಸು ಅಟ ಕೊಡ್ರಿ. 4 to 5:30 1.5 ತಾಸು ಕೊಡ್ರಿ, 2 ತಾಸು ಮಾಡ್ಬೇಡ್ರಿ. ಯಾಕಂದ್ರೆ ಈ ಕನ್ನಡ ಮತ್ತು ಹಿಂದಿ ವಿಷಯಗಳಿಗೆ ಒಂದ್ ಸ್ವಲ್ಪ ಟೈಮ್ ಅನ್ನ ಕಡಿಮೆ ಕೊಡ್ರಿ, ನಡೀತದ. 5:30 7 ಅನ್ಕೊಡದ ಹಿಂದಿ ಅಂದ್ರೆ 3 ತಾಸ್ನಾಗ 2 ಸಬ್ಜೆಕ್ಟ್ ಕವರ್ ಮಾಡ್ಕೊರಿ. 1.5 ತಾಸು ತಗೋರಿ. ಕನ್ನಡ ಹಿಂದಿ ಕವರ್ ಆಗಿರ್ಬೇಕು 1.5 ತಾಸು. ಓಕೆ, ಇನ್ 7 ರಿಂದ ಅಗೇನ್ ಫ್ರೀ ಆಗ್ಬೇಕು. ಸಂಡೇ ಫ್ರೀ ಅಂದ್ರೆ ಇದೇ ಹೇಳಿನ, ಫ್ರೀ ಅಂದ್ರೆ ಎಲ್ಲಾರು ಹೋಗೋದಲ್ಲ, ಯಾರ್ದಾರ ದೋಸ್ತರ ಜೊತೆ, ಒಟ್ಟ ದೋಸ್ತಿ ಗಿಸ್ತಿ ಎಲ್ಲ ಬಿಟ್ಟ ಬಿಡುದು. ಈಗ ಫ್ರೀ ಅಂದ್ರೆ ಮನ್ಯಾನವ್ರ ಜೊತೆ ಒಂದ್ ಸ್ವಲ್ಪ ಮಾತಾಡೋದ, ಕುಂಡ್ರೋದ, ನಗೋದ, ಏನಾರ ಕಾರ್ಯಕ್ರಮ ಇದ್ರು ಟಿವಿಯಾಗ ಒಂದ್ 10 ನಿಮಿಷ ನೋಡೋದು ಬಾಳೋ ತಲ. ಮತ್ತ 10-15 ನಿಮಿಷ ಆ ಕಾಮಿಡಿ ಕಿಲಾಡಿ ಏನೋ ಹತ್ತಿರ್ತಾವ ಅಂತ ಒಂದ್ 10 ನಿಮಿಷ ನೋಡುದ, ನಗುದ, ಬಡ ಬಡ ಊಟ ಮಾಡ್ಕೋದ, ಊಟ ಮುಗಿಸುದ, 9:30 ರೆಡಿ ಆಗೋದ. ಅಗೇನ್ 9:30 ಅಂದ್ರ ಅಗೇನ್ 11 ಮಟ ಗಣಿತ ಮಾಡಾಕಬೇಕಿಲ್ಲ. ರಾತ್ರಿ 11-11:30 ಮಟ ಮಾಡ್ರಿ. ಓಕೆ, 11:30 ಅಗೇನ್ ಮತ್ ಮಕ್ಕೋದು, ಸ್ಲೀಪ್. ಓಕೆ, ದಿಸ್ ಇಸ್ ದ ಸಂಡೇ ಟೈಮ್ ಟೇಬಲ್. ಸಂಡೇ ಏನ್ ಮಾಡ್ಬೇಕು, ಮುಂಜಾನೆ 4:15 ಹೇಳ್ಬೇಕು. 5 ರಿಂದ 7 ಒಂದ್ ಸಬ್ಜೆಕ್ಟ್, 7 ರಿಂದ 9 ಫ್ರೆಶ್ ಅಪ್ ಆಗ್ಬೇಕು. 9 ರಿಂದ 11 ಒಂದ್ ಸಬ್ಜೆಕ್ಟ್, 11 ರಿಂದ 1 ಗಂಟೆ ಒಂದ್ ಸಬ್ಜೆಕ್ಟ್. 1ಕ್ಕೆ ಎದ್ದು ಊಟ ಗೀಟ ಮಾಡಿ ಮಕ್ಕೊಂಡ್ ಫಸ್ಟ್ ಕ್ಲಾಸ್. 4 ಗಂಟೆಗೆ ಮತ್ತೆ ಹೇಳ್ಬೇಕು ಬಡ್ನ ಎದ್ದು ಫ್ರೆಶ್ ಅಪ್ ಆಗಿ 4 ರಿಂದ 5:30 ಒಂದ್ ಸಬ್ಜೆಕ್ಟ್, 5:30 ರಿಂದ 7 ಒಂದ್ ಸಬ್ಜೆಕ್ಟ್. ಅಲ್ಲಿ ಕನ್ನಡ ಹಿಂದಿನ ಹಾಕಿನ 1.5 ತಾಸ ಕೊಡ್ರಿ, ಹೋಗ್ ಸಾಕ. ಕ್ವಶನ್ ಪೇಪರ್ ಗಳನ್ನ ನೋಡ್ಕೋರಿ, ಎಲ್ಲಾನು ರೆಡಿ ಆಗ್ರಿ, ಬಡ ಬಡ ರಿವಿಷನ್ ಮಾಡ್ಕೋರಿ. ಎಲ್ಲೂ ಒಂದು ಸಿಂಗಲ್ ಮಾರ್ಕ್ ಹೋಗ್ಬಾರ್ದು, ಹಂಗ ರೆಡಿ ಆಗ್ಬೇಕು. ಮತ್ತ ಆದ್ರ 7 ಗಂಟೆಗೆ ಮತ್ ಫ್ರೀ ಆಗಿರ್ಬೇಕು. ಫ್ರೀ ಆಗಿ ಒಂದ್ ಸ್ವಲ್ಪ ಮನ್ಯಾನವ್ರ ಜೊತೆ ಮಾತಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು 9:30 ಬರ್ಬೇಕ ವಾಪಸ್. 9:30 ಬಂದ 11-11:30 ಮಟ ಮ್ಯಾಥಮೆಟಿಕ್ಸ್ ಅನ್ನ ಬಿಡಿಸ್ಬೇಕು. ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಔಟ್ ಮಾಡ್ಕೋಬೇಕು. ಹೊಸ ಕ್ವಶನ್ ಗಳನ್ನ ನೋಡ್ಕೊಂತ ಇರಬೇಕು. ಈ 14 ಕ್ವಶನ್ ಪೇಪರ್ ಅನ್ನ ಪೂರ್ತಿಯಾಗಿ ಸಾಲ್ವ್ ಮಾಡಿರ್ಬೇಕು ಈ ಸಮಯದಾಗ. ಓಕೆ, ಎಸ್, ಇದನ್ನ 15 ತಾರೀಕು ಮಟ ಮಾಡ್ರಿ. ಆಮೇಲೆ 15 ತಾರೀಕಿಂದ ಏನೇನ್ ಮಾಡ್ಬೇಕ ಅಂದ್ರೆ 16, 17 ಏನ್ ಮಾಡ್ಬೇಕು. ನಂತರ ನಮ್ಮ ಟೈಮ್ ಟೇಬಲ್ ಯಾವ ರೀತಿಯಾಗಿ ರೆಡಿ ಆಗ್ಯದ. ಈ ನಡಕ್ಕೆ ಸುಟಿಗಳದಾವಲ್ಲ, ಇಲ್ಲಿ 19, 20 ಸೈನ್ಸ್ಕ್ 4 ದಿನ ಸುಟಿ ಅದಾವ. ಈ 4 ದಿನ ಏನೇನ್ ಮಾಡ್ಬೇಕು ಸೈನ್ಸ್ ಒಳಗ, ಫಿಸಿಕ್ಸ್ ಯಾವಾಗ ಮಾಡ್ಕೋಬೇಕು, ಕೆಮಿಸ್ಟ್ರಿ ಯಾವಾಗ ಮಾಡ್ಕೋಬೇಕು, ಬಯಾಲಜಿ ಯಾವಾಗ ಮಾಡ್ಕೋಬೇಕು, ಸೈನ್ಸ್ ಸ್ಟ್ರಾಟರ್ಜಿ ಏನ, ಎಲ್ಲಿ ಕ್ವಶನ್ಸ್ ಗಳು ಬಹಳಷ್ಟು ಫ್ರೇಮಿಂಗ್ ಉದ್ಭವ ಆಗತ್ತವು. ಆಮೇಲೆ ಇಲ್ಲಿ ಒಂದಿನ ಏನ್ ಮಾಡ್ಬೇಕು, ಇಲ್ಲಿ ಮುಂದಿನ ಒಂದಿನ ಏನ್ ಮಾಡ್ಬೇಕು, ಇವನ್ನೆಲ್ಲವನ್ನ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಇವತ್ತ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ವಿಶೇಷವಾಗಿ ಈ ನಡಕಿರುವಂತ ದಿನದ ಟೈಮ್ ಟೇಬಲ್ ಹೆಂಗ್ ಹಾಕೋಬೇಕು ಅನ್ನೋದನ್ನ ನಿಮಗ ಹೇಳ್ಕೊಡ್ತೀನಿ. ಅದಾದ ಕೂಡ ಈ ವಿಡಿಯೋ ಆದ ಕೂಡ ಇನ್ನೊಂದು ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ನ ಸ್ಟ್ರಾಟರ್ಜಿ ಹಾಕ್ತೀನಿ. ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ 10th ವಿದ್ಯಾರ್ಥಿಗಳ. ಇನ್ನು ಬರುವಂತ ವಿಡಿಯೋಗಳು 10th ಗೆ ಸಂಬಂಧಪಟ್ಟಂತಹ
ಬಹಳಷ್ಟು ಶೋರ್ ಶಾಟ್ ಔಟ್ ಆಫ್ ಔಟ್ ಮಾಡುವಂತ ವಿಡಿಯೋಗಳನ್ನ ಆಗಿರ್ತಾವ. ಇವು ನಿಮಗೆ ಬಹಳಷ್ಟು ಹೆಲ್ಪ್ ಆಗ್ತಾವ ಎಕ್ಸಾಮಿನೇಷನ್. ಇಷ್ಟ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನೂ ವಿಶೇಷವಾದಂತ ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.